ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿ ಆಗ್ಬೇಕು. ಯಾಕೆ ಆಗ್ಬೇಕಂದ್ರೆ ಈ ಎಲೆಕ್ಷನ್ ಟೈಮಲ್ಲಿ 2028ರಿಂದ 31 ದಯವಿಟ್ಟು ಇದೆಲ್ಲ ವಿಡಿಯೋ ಇಟ್ಕೊಳ್ಳಿ. ಸತ್ಯ ಮಾತಾಡ್ತಾ ಇದ್ದೀನಿ. ಆ ಸಿಬಿಲ್ ಇವಾಗ 11 ಜನ ಪ್ಲೇಯರ್ ಆಡ್ತಾ ಇಲ್ಲ, 11 ಜನ ಆತ್ಮಗಳು ಆಡ್ತಾ ಇದ್ದಾರೆ. ವಿಪರೀತ ರಾಜಯೋಗ ಜಾತಕ, ಅದ್ಭುತವಾದ ಜಾತಕ. 10 ವರ್ಷ, ಇದೇ 10 ವರ್ಷ ಆದ್ಮೇಲೆ ಅವ್ರು ಜೈಲಲ್ಲಿ ಊಟನೂ ಮಾಡಬೇಕು. ಹಾಗಾಗಿ ವಿಪರೀತ ವಿಜಯ್ದು ತುಂಬ ರಾಜಯೋಗ ಜಾತಕ ಅಂತಿದೆ. ನಾನು ಹೇಳ್ತಾ ಇದ್ದೆ, ಮೋದಿನ ಕೆಳಗಿಳಿಸಂತ ಜಾತಕ ಮುಟ್ಟಕ್ಕಾಗಲ್ಲ ಈ ಟೈಮಲ್ಲಿ. ಏನೇಳೆ ಇವಾಗ ಎಷ್ಟೋ ಜನ ಕಾಂಗ್ರೆಸ್ಸಲ್ಲಿ ನನಗೆ ಸಿ ಎಮ್ ಕೊಡಬೇಕು, ನನಗೆ ಪೈಪ್ ಕೊಟ್ಟಿರ್ಬೋದು. ಒಂದೇ ಸಿ ಎಮ್ ಡಿ ಕೆ ಆಗ್ತದೆ. ಜನ ಒಂಥರ ಇರುತ್ತೆ, ದುಡ್ಡು ಇಸ್ಕೊಂಡು ಓಟ್ ಹಾಕೋರಿದ್ದಾರೆ, ನಾರ್ಮಲ್ ಓಟ್ ಹಾಕೋರಿದ್ದಾರೆ. ನಾರ್ಮಲ್ ಓಟ್ ಹಾಕೋರು ಹಾಕೋದೇ ಇಲ್ಲ. ಅವ್ರಿಗೆನ ಕ್ರೇಜ್ ಬರ್ಬೇಕು, ವಿಜಯ್ ಅಂತ ಕ್ರೇಜ್ ಬಂದಾಗ ಹಾಕ್ತಾರೆ. ನಾನು ಒಬ್ಬನೇ ಅವ್ರು ಸಿ ಎಮ್ ಅಲ್ಲ, 2 ಬಾರಿ ಸಿ ಎಮ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗೋಂಥ ಜಾತ್ ಕೇಳಿದ್ರು. ಅವ್ರು ಇಲ್ಲಿ ಎಮ್ ಎಲ್ ಎನೇ ಆಗಿರ್ತಾರೆ. ಒಂದು ಗೆದ್ಬಿಟ್ಟು ವಿರಾಟ್ ಕೊಹ್ಲಿ ಆ ಕಪ್ ಬಿಟ್ಕೊಬಿಟ್ಟು ಈ 11 ಜನ ಆತ್ಮಕ್ಕೋಸ್ಕರ ಕಪ್ಪನ್ನ ಗೆದ್ದಿದ್ದು, ಅದು ಕ್ರೇಜೇ ಬೇರೆ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿನ ಜೊತೆಲಿದ್ದಾರೆ. ಇವರು ಕರ್ನಾಟಕದಾದ್ಯಂತ ಮನೆ ಮಾತಾಗಿರೋ ಖ್ಯಾತ ನ್ಯೂಮರಾಲಜಿಸ್ಟ್ ಮತ್ತು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿದ್ದಾರೆ ಮೇಲೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ಸೊ ಮಾತಾಡ್ಸ್ತಾ ಹೋಗೋಣ. ಏನೇನು ವಿಚಾರ, ಅದರಲ್ಲೂ ಕೂಡ ಟ್ರೆಂಡಿಂಗ್ ವಿಚಾರಗಳನ್ನ ಇವ್ರ ಹತ್ರ ಕೇಳಬೇಕು. ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಮೊದಲನೇ ಗುರುಗಳೇ ನಮಸ್ತೆ. ಒಂದು ಲಾಸ್ಟ್ ಟೈಮು ನೀವು ಕೆಲವು ವಿಚಾರಗಳ ಬಗ್ಗೆ ಇದೇ ನಿಮ್ಮ ಆಫೀಸಲ್ಲಿ ಮಾತಾಡಿದ್ವಿ. ಸೊ ಹೇಳಿದ್ರಿ, ಆ ವಿಚಾರಗಳೆಲ್ಲ ಈಗ ನಿಜ ಆಗ್ತಿದೆ. ಸೊ ಅದಕ್ಕೋಸ್ಕರ ಮತ್ತೆ ನಿಮ್ಮ ಒಪಿನಿಯನ್, ಅಭಿಪ್ರಾಯವನ್ನ ಜನಗಳಿಗೆ ಏನ್ ಹೇಳ್ತೀರ ಅನ್ನೋದು ಕೇಳೋದಕ್ಕೆ ಕೇಳ್ತಾ ಇದೀವಿ. ನಿಮಗೆ ಗೊತ್ತಿದೆ ಅನ್ಸುತ್ತೆ, ಕರ್ನಾಟಕದ ರಾಜಕೀಯದ ಬಗ್ಗೆ ಹೇಳಿದ್ರಿ. ಅಂದ್ರೆ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಖಂಡಿತ ಆಗೋ ಚಾನ್ಸ್ ಇದೆ, ಆಗ್ತಾರೆ ಅಂತಾನೂ ಕೂಡ ಹೇಳಿದ್ರಿ. ಆ ಒಂದು ಸಂದರ್ಭ ಬಂದಿದೆ, ಏನ್ ಹೇಳ್ತೀರಾ? ಇಲ್ಲ, ತುಂಬ ದೊಡ್ಡ ಖುಷಿಯಾದಂಥ ವಿಷಯ ನನಗೆ. ಯಾಕಂದರೆ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನಾನು ಕನ್ಕೋಸ್ಬೇಕಾದ ಈ ಸರಿ ಕಾಂಗ್ರೆಸ್ ಬರುತ್ತೆ, ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಆಸೆ ಅಂತ ಹೇಳಿದ್ದೆ. ಅಂದರೆ ಈ ಸರಿ ಆಗಲ್ಲ, ಬೇರೆಯವ್ರು ಆಗ್ತಾರೆ ಅಂತ. ಇದು ಒಂದು ಅಗ್ರಿಮೆಂಟ್, 2 ವರ್ಷ ಇದು ನನಗೆ ಗೊತ್ತಿರೋದು ವಿಷಯ. ಆಮೇಲೆ ಜಾತಕನೂ ಅವ್ರಿಗೆ ಆಗಿ ಬಂತು. ಮೊನ್ನೆ 3-4 ತಿಂಗಳಿಂದ ಆಗೇ ಬಿಡ್ತಾರಂತ ಎಲ್ಲ ಟಿ ವಿಲಿ ಹೊಡೆದ್ರು. ನಾನು ಟಿ ವಿಲಿ ಓಪನ್ ಚಾಲೆಂಜ್ ಮಾಡಿ ಹೇಳಿದೆ, ಸದ್ಯಕ್ಕೆ ಯಾವುದೇ ಕಾರಣಕ್ಕೆ ಇನ್ನು 3 ತಿಂಗಳಾಗಲ್ಲ, 3 ತಿಂಗಳಾದ್ಮೇಲೆ ಟ್ರೈ ಮಾಡಲಿ, ಪಕ್ಕ ಆಗ್ತಾರೆ ಅಂತಲೂ ಕೂಡ ಹೇಳಿದೆ. ನಂಗೆ ಮೊನ್ನೆ ತಿರುಪತಿಗೆ ಹೋದಾಗಲೂ ಕೂಡ 18ನೇ ತಾರೀಕು ಅವ್ರು ಆಗ್ತಾರಂತ ಅನ್ನಿಸ್ತು. ಆಮೇಲೆ ತಿರುವಣ್ಣಾಮಲೆಗೆ ಅವ್ರು ಜಾಸ್ತಿ ಹೋದರು, ಅವಾಗ ಅವ್ರ ಫೇವ್ರೇಟ್ ಟೆಂಪಲ್ಲು. ಮತ್ತು ತಿರುಚೆಂದೂರಿಗೆ ಅತಿ ಹೆಚ್ಚು ಹೋದರು. ಬಹಳ ನಾನು ತುಂಬ ಫೇವ್ರೇಟ್ ಅಲ್ಲಿಗೆ ನಡ್ಕನ್ವೆ. ಇತ್ತೀಚೆಗೆ ನಾವೆಲ್ಲ ಹೇಳಿ ತುಂಬ ರಾಜಕಾರಣಿಗಳಿಗೆ ನಾರ್ಮಲ್ ಜ್ಯೋತಿಷರೆಲ್ಲ ಇವಾಗ ಯಾರಿಗಾರು ಪರಿಚಯ ಹೇಳ್ಬಿಡ್ತಾರೆ 100%. ಇದನ್ನೆಲ್ಲ ಹಿಂಗೆ ಹೋಗ್ಬೇಕಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಮೇಷ ಲಗ್ನ ಆಗಿರೋದ್ರಿಂದ ಕುಜ ನೀಚನ ತಿರುಚೆಂದೂರಿಗೆ ಹೋದರೆ ಪರಿಹಾರ, ತಿರುಪತಿಗೆ ಹೋದರೆ ಯೋಗ, ಚಂದ್ರನ ಕ್ಷೇತ್ರ, ತಿರುವಣ್ಣಾಮಲೆಗೆ ಹೋದರೆ ಯೋಗ. ಅಷ್ಟು ಹೋಗಿದ್ದು ಪಾಸಿಟಿವ್ನ 100% ಆದರು. ಅದು ತುಂಬ ಖುಷಿಯಾದಂಥ ವಿಚಾರ. ಗೆಸ್ ಮಾಡಿದ್ದೆ, ನಿರೀಕ್ಷೆ ಕನ್ಫರ್ಮ್ ಕ್ಲಿಯರಾಗಿ ಅವರು ಆಗಿದ್ದಾರೆ. ತುಂಬ ಒಳ್ಳೆಯದು. ತುಂಬ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿ ಆಗಬೇಕು. ಯಾಕೆ ಆಗಬೇಕಂದ್ರೆ ಸಾವಿರಾರು ಕೋಟಿ ಒಡೆಯಾಗಿದ್ದಾರೆ. ಸಾವಿರಾರು ಕೋಟಿ ಒಡೆಯಾಗಿದೆ ಅಂದರೆ ದುಡ್ಡನ್ನು ದುಡಿಯೋದ ಬಗ್ಗೆ ಗೊತ್ತು ಅವ್ರಿಗೆ. ದುಡ್ಡನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಜನಗಳಿಗೆ ಹೇಳ್ಕೊಡ್ತಾರೆ. ಅದು ಸಖತ್ ಲಾಜಿಕ್. ಅದು ದುಡ್ಡು ಸಂಪಾದನೆ ಮಾಡೋನು ಸಿ ಎಮ್ ಸ್ಥಾನದಲ್ಲಿದ್ದಾಗ ಅದು ಜಗತ್ತಿನಲ್ಲಿ ದುಡ್ಡು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹೆಸರು ಮಾಡೋದು ಬೇರೆ ವಿಷಯ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಖತ್ ಬ್ರಿಲಿಯಂಟ್ ಸಕ್ಸಸ್ಸು. ಇವಾಗ ಇಮ್ಮಿಡಿಯೆಂಟ್ಲಿ ಡಿ ಕೆ ಶಿವಕುಮಾರ್ ಆಫೀಸೆಲ್ಲ ಚೇಂಜ್ ಮಾಡ್ಬೋದು. ಸಿ ಎಮ್ ಆಫೀಸೆಲ್ಲೂ ನನ್ನ ಪ್ರಕಾರ ನಿಯರ್ ಬೈ, ನನ್ನ ಪ್ರಕಾರ ಕಾಫಿ ಡೇ ಇದೆಯಲ್ಲ ಸಿದ್ಧಾರ್ಥ, ಅದ್ರ ಪಕ್ಕದಲ್ಲಿ ಆಫೀಸ್ ಮಾಡ್ಬೋದು. ವಿಧಾನಸಭೆ ಅಲ್ಲ, ಇಲ್ಲಿ UB ಸಿಟಿ ಎದುರುಗಡೆ. ಗುರುಗಳು ಅದೇ ಅಂದ್ರೆ ಇವಾಗ ಹೇಳ್ತಾ ಇದ್ರಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಸಿ ಎಂ ಆಗೋ ಎಲ್ಲ ಕೂಡ ಅರ್ಹತೆ ಇತ್ತು. ಅದೇ ಥರ ಗುರುಬಲ ಕೂಡ ಬಂತು, ಅಂದ್ರೆ ಒಳ್ಳೆ ಪಾಸಿಟಿವ್ ಇದು ಬಂತು. ಈಗ ನೀವು ಹೇಳಿದ್ರೆ ಅವರು ಬಿಸ್ನೆಸ್ ಮ್ಯಾನು, ದುಡ್ಡು ಮಾಡೋದು ಹೆಂಗೆ ಅಂತ ಆ ಒಂದು ಇದ್ರಲ್ಲಿ ಬರುತ್ತೆ ಅಂತ. ಸೊ ಈ ಒಂದು ಸಿ ಎಂ ಆದಮೇಲೆ ದುಡ್ಡು ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಅಭಿವೃದ್ಧಿ, ರಾಜ್ಯವನ್ನು ಅಭಿವೃದ್ಧಿ, ರಾಜಕೀಯವಾಗಿ ಯಾವ ಥರ ತಗೊಂಡು ಹೋಗ್ತಾರೆ, ಮತ್ತು ಅವರು ಇನ್ನು ಉಳಿದಿರುವ ವರ್ಷಗಳಲ್ಲಿ ಕಂಪ್ಲೀಟಾಗಿ ಅವರೇ ಸಿ ಎಂ ಆಗಿರ್ತಾರೆ. ಮತ್ತೇನಾದ್ರು ಕಾಂಗ್ರೆಸ್ಸಲ್ಲಿ ತೊಡಕು ಒಡಕು, ಭಾಗ ವಿಭಾಗ ಈ ಥರ ಎಲ್ಲ ಬಂದು ಏನಾದ್ರು ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ಈ ಥರ ಆಗಲ್ಲ. ಎಲೆಕ್ಷನ್ ಟೈಮಲ್ಲಿ 2028ರಿಂದ 31 ದಯವಿಟ್ಟು ಇದೆಲ್ಲ ವಿಡಿಯೋ ಇಟ್ಕೊಳ್ಳಿ. ಸತ್ಯ ಮಾತಾಡ್ತಾ ಇದ್ದೀನಿ. 2028 ಸೆಪ್ಟೆಂಬರಲ್ಲಿ ಕೇತು ಭುಕ್ತಿ, ಅವ್ರಿಗೆ ರಾಹು ಭುಕ್ತಿ ಬರುತ್ತೆ. ಅವಾಗೊಂಚೂರು ತೊಂದರೆಗಳಿದೆ 31 ಅದಾದ್ಮೇಲೆ ಸೂಪರ್ ಜಾತಕ, ಸೂಪರ್. ಅಲ್ಲೊಂಚೂರು ಜರ್ಕ್ ಹೊಡಿಬೋದು. ಅದು ಜರ್ಕ್ ಹೊಡಿದಂಗೆ ನೋಡ್ಕೋಬೇಕು.
ನೋಡ್ತಿರ್ತಾರೆ. MLA CM ಆಗಿರೋದು ಎಲ್ಲರ ಜೊತೆಗೂ ರಾಜಯೋಗ ಜಾತಕನೇ ಅಲ್ವಾ, ರಾಜ್ಯಾಳರಿಗೆಲ್ಲ ರಾಜಯೋಗ ಜಾತಕನೇ ಇರ್ತವೆ. ಅದು ತುಂಬ ಒಳ್ಳೆ ಜಾತಕ, ಸಖತ್ತು. ತುಂಬ ಸರಿ ಯಾವಾಗಲೂ ಎಲ್ಲರೂ ನನ್ನ ತುಂಬ ಸರಿ MLAಗಳು ಅವರೆಲ್ಲ ಕೇಳೋರು, ಇಲ್ಲ ಟೈಮ್ ತಗೋತೈತನ್ವೇ, ಈ ಸರಿ ಪಕ್ಕ ಆಗ್ತದೆ ಅಂತ ಹೇಳಿದ್ದೆ. ಹಾಗೆ ಸೊ ಅದ್ರ ನಡುವೆ ನೀವು ಹೇಳ್ದಂಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಅವರೇ ಕೂಡ CM ಆಗಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ಇದ್ರ ಜೊತೆ ಇನ್ನೊಂದು ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು ಕೂಡ ಲಾಸ್ಟ್ ಟೈಮ್ ನಿಮ್ಗೆ ಕೇಳಿದರೆ ವಿಜಯ್ ದಳಪತಿ ಏನಿದೆ ಏನಾಗುತ್ತೆ ಸಿಚುವೇಶನ್ ಅಂತ ಹೇಳಿದೆ. ನೀವು ಕೂಡ ಅವಾಗ ಹೇಳಿದ್ರಿ ವಿಜಯ್ ದಳಪತಿಗೆ ಸ್ವಲ್ಪ ಒಳ್ಳೆ ಲಕ್ಷಣಗಳಿದೆ, ಎಲ್ಲ ಕೂಡ ಅಂದರೆ CM ಆಗೋ ಥರನೂ ನೀವು ಹೇಳಿದ್ರಿ, ಆಗ್ತಾರೆ ಅನ್ನೋ ಥರನೂ ಒಂದು ಸ್ವಲ್ಪ ಹೇಳಿದ್ರಿ, ಇಂಟ್ ಕೊಟ್ಟಿದ್ರಿ. ಸದ್ಯ ಇವಾಗ ನೀವು ಹೇಳ್ದಂಗೆ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನಾನು ಒಬ್ಬನೇ ಅವ್ರು CM ಅಲ್ಲ, 2 ಬಾರಿ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಂತ ಜಾತಕ ಕೇಳಿದೆ. ಅವ್ರು ಇನ್ನೂ MLAನೇ ಆಗಿರಲಿಲ್ಲ. ನಾನು MLAನೆಲ್ಲ ಅವರು 2 ಬಾರಿ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಂತ ಜಾತಕ ವಿಜಯದು. ಕಟಕ ಲಗ್ನ, ಕಟಕ ರಾಶಿ, ಪುಷ್ಯ ನಕ್ಷತ್ರ, ಶುಕ್ರಶ ರಾಹು ಭಕ್ತಿ. ಅವ್ರು ಹುಟ್ಟಿರೋದು 22ನೇ ತಾರೀಕು 6ನೇ ತಿಂಗಳು 1974 ಅನ್ಸುತ್ತೆ ಮೋಸ್ಟ್ಲಿ. ವಿಪರೀತ ರಾಜಯೋಗ ಜಾತಕ, ಅದ್ಭುತವಾದ ಜಾತಕ. 10 ವರ್ಷ ಇದೇ 10 ವರ್ಷ ಆದಮೇಲೆ ಅವ್ರು ಜೈಲಲ್ಲಿ ಊಟನೂ ಮಾಡಬೇಕು, ಮಧ್ಯಲ್ಲೂ ಮಾಡ್ಬೋದು, ಕೊನೆಗೂ ಮಾಡ್ಬೋದು. ಒಟ್ಟಾಗಿ ಒಂದ್ಸರಿ ಹೋದ್ರೆ 3 ರಿಂದ 4 ತಿಂಗಳು ಒಳಗಡೆ ಹೋಗ್ತಾರೆ. ಆ ಟೈಮಲ್ಲಿ ತ್ರಿಷಾ ಕೂಡ CM ಆಗೋ ಜಾತಕದಲ್ಲಿದೆ. ಅಷ್ಟೊಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ತ್ರಿಷಾ ಮಾಡೋಂಥ ಜಾತಕ ಆಗ್ಬೋದು. ಹಾಗಾಗಿ ವಿಪರೀತ ವಿಜಯ್ದು ತುಂಬ ರಾಜಯೋಗ ಜಾತಕ ಅನಿಸಿದೆ. ನಾನು ಹೇಳ್ತಾ ಇದ್ದೆ, ಮೋದಿನ ಕೆಳಗಿಳಿಸೋಂಥ ಜಾತಕ ಬೇಕಾದ್ರೆ 100% TVK ಪಕ್ಷನ ಇಡೀ ಇಂಡಿಯಾ ಪೂರ್ತಿ ಕಟ್ಬೋದು, ಗೆದ್ದೇ ಗೆಲ್ತಾರೆ. 100 MP ಗೆದ್ದರೆ ಸಾಕು. ಏನು ಹೇಳಿ, 100 MP. ನಮಗೆ ಕಾಂಗ್ರೆಸ್ಗೂ ಹಾಕಿ ಬೋರ್ ಹೊಡಿತೆ, BJPಗೆ ಹಾಕಿ ಬೋರ್ ಹೊಡಿತೆ, ಯಾಕೆ ಹಾಕ್ಬಾರ್ದು? ಅವ್ನು ಎಲ್ಲರಿಗೂ ಪರಿಚಯ ಇರೋ ವ್ಯಕ್ತಿ. ಹಾಗಾಗಿ ಜನ ಕ್ರೇಜಿಂದ ಹಾಕ್ತಾರೆ. ತಮಿಳ್ನಾಡು ಒಂಚೂರು ಚೆನ್ನಾಗಿ ನಡೆಸ್ಬಿಟ್ರೆ ಇನ್ನು 2 ವರ್ಷಕ್ಕೆ MP ಎಲೆಕ್ಷನ್ ಬಂದರೆ ಯಾಕೆ ಹಾಕ್ಬಾರ್ದು? ಹಾಕ್ತಾರೆ, ಅದ್ಭುತವಾಗಿ ಹಾಕ್ತಾರೆ. ನಾನು ಕೂಡ ಹಾಕ್ತೀನಿ, ಬೇಕಾದ್ರೆ ಹೇಳೋಕ್ಕಾಗಲ್ಲ, ಬೇರೆಯವ್ರ ಮಾತಾಡ್ತೀನಿ. ಹಾಗಾಗಿ ನಂಗೆ ತುಂಬ ಇಷ್ಟ. ನನ್ನ DK ಶಿವಕುಮಾರ್ CM ಸ್ಥಾನವನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ಲೈಫಲ್ಲಿ ನಾನು CM ಸ್ಥಾನ ಯಾರಾದ್ರು ನೋಡ್ಬೇಕಂದ್ರೆ ಇವ್ರು ನೋಡ್ಬೇಕಂತ ಆಸೆ ನನ್ನ ಲೈಫಲ್ಲಿ CM ಆಗಿ. ಯಾಕಂದರೆ ಆ ಥರ ನಾನು ಯಾರಿಗೂ ಹೋಗಲ್ಲ. ನಾನು ಅವಾಗ ಅದ್ಭುತವಾದ ಜಾತಕ ಅಂತ ಗೊತ್ತು, ಇವಾಗ ಕಾಯ್ತಾ ಇದ್ದೀನಿ. ಆದಮೇಲೆ ಏನು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ರಿಯಾಕ್ಷನ್ ಕುಮಾರಸ್ವಾಮಿ ಆಪೋಸಿಟ್ ಏನು ಮಾಡ್ತಾರೆ, ತಂತ್ರಗಾರಿಕೆ ಏನು ಮಾಡ್ತಾರೆ, ಇಲ್ಲ BJPಲಿ ಎಷ್ಟು ಜನ ಕ್ಯಾಂಡಿಡೇಟನ್ನು ಎಳೀರಿ ಅಂತ ಹೇಳ್ಕೊಡ್ತಾರೋ, ಇಲ್ಲ DK ಶಿವಕುಮಾರ್ BJPಯಿಂದ ಎಷ್ಟು ಎಳೀತಾರೋ ನೋಡಬೇಕು. ಇಲ್ಲ ಇದು ನಡೀತಿದೆ. ಹಾಗಾಗಿ ಕುರುಕ್ಷೇತ್ರಗಳು ನೋಡಬೇಕು. ಹಾಗಾಗಿ ಸಿದ್ದರಾಮಯ್ಯವ್ರ ಕುರುಕ್ಷೇತ್ರನ ನೋಡಬೇಕು. ಯಾಕಂದರೆ ಎರಡು ಥರ ಒಬ್ಬ ಮನುಷ್ಯನಿಗೆ ಬದುಕೋಕ್ಕೆ 2 ಥರ ವಿಧಾನ ಹೇಳ್ತೀನಿ. ಇದನ್ನ ಲೈಫಲ್ಲಿ ನಿಮ್ಮ ಮಕ್ಕಳು ನೀವೆಲ್ಲ ಅಳವಡಿಸ್ಕೊಳ್ಳಿ. ಒಂದು ಸಾಧನೆ ಮಾಡೋಕ್ಕೆ 2 ಥರ ಹೇಳ್ಕೊಡ್ತೀನಿ. ಸಿದ್ದರಾಮಯ್ಯವರು ನನಗೆ ಅನ್ಯಾಯ ಆಯಿತು, ನನಗೆ JDS ಅಲ್ಲಿ ಅನ್ಯಾಯ ಆಯಿತು, ನಾನು CM ಆಗಬೇಕು ಅಂದು ಆದವರು. ಅದೇ DK ಶಿವಕುಮಾರ್ ಹಂಗಲ್ಲ. ಅವರು ಜಾತಕ ಕೇಳಿದಾಗೆಲ್ಲ ಜನ ಏನು ಮಾಡೋರು, MLA ಕೇಳಿದಾಗ ಮಿನಿಸ್ಟರ್, ಸರ್ ನೀವು CM ಆಗ್ತೀರಾ. ಜ್ಯೋತಿಷರು ಹೇಳಿ ಅವ್ರು CM ಆಗ್ಬಿಟ್ರು. ಅಂದರೆ ನಾನು ಆಗ್ತೀನಿ, ಆ ಗಳಿಗೆ ಬರುತ್ತೆ ಅಂತ ಅವ್ರ ಬಾಯಲ್ಲಿ ಹೇಳಿದ್ರು. ಆ ಗಳಿಗೆ ಬರುತ್ತೆ, ಇಲ್ಲಿ ಬರ್ದಿರೋದು ಯಾರಿಂದ ತಪ್ಸೋಕ್ಕಾಗಲ್ಲ. ಅಂದರೆ ಜ್ಯೋತಿಷರು ಹೇಳಿ ಅವರು CM ಆದರು. ಭಾಳ ವಿಶೇಷವಾಗಿ ದೇವೇಗೌಡರು ಅಷ್ಟೇ, ಅವ್ರು CM ಆದಾಗ ಅವಾಗ ಜ್ಯೋತಿಷರು ಕೇಳಿದ್ದಾರೆ, ಸಾರ್ ಏನು ಸರ್ CM ಏನು ಸರ್, ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಹೇಳಿದ್ರೆ, ಅವ್ರು ಯಾಕೆ ಆಗ್ಬೋದು ಅಂತ ಆದರು. ಅಂದರೆ ಜ್ಯೋತಿಷರು ಕರೆಕ್ಟಾಗಿ ಗೈಡ್ ಮಾಡಿದರೆ DK ಶಿವಕುಮಾರು, ದೇವೇಗೌಡರು ಅಂಥವ್ರು ಆಗ್ಬೋದು. ಕರೆಕ್ಟಾಗಿ ಶತ್ರುಗಳ ಮುಂದೆ ನಾನು ಬದುಕಬೇಕು ಅಂತ ಸಿದ್ದರಾಮಯ್ಯ ನೋಡಿನೂ ಕಲಿಬೋದು. ಸಿದ್ದರಾಮಯ್ಯವ್ರು ನೋಡಿ ಕಲಿಬೋದು. ಶತ್ರುಗಳ ಮುಂದೆ ನಾನು ಬದುಕಬೇಕು, ನಾನು ಪಡ್ಕೋಬೇಕು ಅನ್ನೋದು ವೆರಿತನ. ಈ ಎರಡರಲ್ಲಿ ಯಾವುದನ್ನು ಬಳಸ್ಕೊಂಡು ಚೆನ್ನಾಗಿರ್ತದೆ. ಎರಡೂ ಏನೂ ಬಳಸ್ಕೊಂಡು ಸುಮ್ಮನೆ ನಾವೇನು ಮಾಡೋಕ್ಕಾಗಲ್ಲ. ಇದನ್ನು ಇವ್ರ ಲಾಜಿಕ್ ನೋಡಿದಾಗ ಸಕ್ಸಸ್ಸನ್ನು ನೋಡ್ಬೋದು. ಭಾಳ ವಿಶೇಷ. ಯಾಕೆ ಅಂದರೆ ಸಿದ್ದರಾಮಯ್ಯರಿಗೂ DK ಶಿವಕುಮಾರ್ಗೆ ಏನಂದರೆ ಭಾಳ ಅದ್ಭುತವಾದ DK ಶಿವಕುಮಾರ್ ಪರಮ ದೇವರ ಭಕ್ತಿ, ಭಾಳ ದೊಡ್ಡ ಭಕ್ತಿ. ಏನು ಒಂದು ಕಾಂಗ್ರೆಸ್ ಪಕ್ಷ ಹಿಂಗೆ ನಡೆಸ್ಬೇಕು ಅಂತ ರೂಲ್ಸ್ ಇದೆ, ಅದು ವಿರುದ್ಧವಾಗಿ ಹೋದಾಗ ಪರಮ ದೇವ್ರ ಭಕ್ತರು, ಭಾಳ ಅದು ಸಖತ್ ಕನಕಪುರ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ. ಏನು ಹೇಳಿ, ಕನಕಪುರ ಕ್ಷೇತ್ರದಲ್ಲಿ ಮತ್ತು ಇದು ಬಹಳ ವಿಶೇಷವಾಗಿ ಡ್ಯಾಮ್ ಕಟ್ತೀನಿ ಅಂತ ಹೋರಾಟವನ್ನು ಮಾಡಿದರು. ಅದೆಲ್ಲ ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ಬೋದೇನೋ ಗೊತ್ತಿಲ್ಲ. ಅದ್ಭುತವಾದ ಕೆಲಸಗಳಾಗ್ತದೆ ನೋಡಿ. ಇವರು ಬರ್ತಾ ಇದ್ದಾರೆ,
ಈ ಒಂದು ಬಿ ಖಾತೆನ ಎ ಖಾತೆ ಮಾಡಿದರು. ಇದೆಲ್ಲ ಸಖತ್ ಟ್ಯಾಲೆಂಟ್ ಇರಬೇಕು, ಬಿಗ್ನೆಸ್ ಟ್ಯಾಲೆಂಟ್ ಇರಬೇಕು. ಇದೆಲ್ಲ ಡಿ ಕೆ ತುಂಬ ಸಖತ್ತಾಗಿ ಅದ್ಭುತವಾದ ಟ್ಯಾಲೆಂಟು, ಇಂಥವ್ರು ಬೇಕು. ಆಮೇಲೆ ಇದರಿಂದ ಸಿಕ್ಕಾಪಟ್ಟೆ ಆಶೀರ್ವಾದ ಇದೆ. ಅವ್ರ ಮೊಮ್ಮಗಳು ಹುಟ್ಟಿದ್ಮೇಲೆ ತಾತ ಆದಮೇಲೆ ಸಿ ಎಮ್ ಆಗ್ತಾ ಇದ್ದಾರೆ. ಭಾಳ ಅದ್ಭುತವಾದ ಬೆಳೆದು ಬಂದ ಇವರಿಗೆ ಬಂಗಾರಪ್ಪನ ಆಶೀರ್ವಾದ ಆಗಿರ್ಬೋದು, ಎಸ್ ಎಂ ಕೃಷ್ಣರ ಆಶೀರ್ವಾದ ಆಗಿರ್ಬೋದು, ತುಂಬ ದೊಡ್ಡ ಒಂದು ಆಶೀರ್ವಾದಗಳು. ಆಮೇಲೆ ಎರಡು ಗಂಡಲ್ಲಿ ಬೆಳೆದವರು ಇವರು ಸಖತ್, ಎರಡು ಗಂಡಲ್ಲೂ ಕೂಡ ಒಳ್ಳೆ. ಡಿ ಕೆ ಶಿವಕುಮಾರ್ ನಿಯತ್ತಿಗೆ ಅರಗತ್ತಿರೋ ಅಂತ ವ್ಯಕ್ತಿ. ಏನೇಳಿ ಅವ್ರು ಪಕ್ಕ ಪ್ರಾಮಿಸ್ ಮಾಡಿದರೆ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರು ಇವತ್ತರೂ ಚಾಲೆಂಜಿಂಗ್ ಆಗೇ ಬದುಕಿರೋದು. ಅದ್ಭುತವಾದ ಚಾಲೆಂಜ್. ಇವ್ರು ನೋಡಿ ನಾವು ಬದುಕ್ಬೋದು ಅಂತ ಜನ ಕಲ್ತ್ಕೋಬೋದು. ಏನೇಳಿ ವಿ ಐ ಪಿಗಳನ್ನ ನೋಡಿ ನಾವು ಅಳವಡಿಸ್ಕೋಬೇಕು ಸರ್. ವಿ ಐ ಪಿಗಳು ಸೋಲನ್ನು ನೋಡಿ ಅಳವಡಿಸ್ಬೋದು, ಸಕ್ಸಸ್ ನೋಡಿ ಅಳವಡಿಸ್ಕೋಬೋದು. 100% ಭಾಳ ಅದ್ಭುತವಾಗಿ ಸಿ ಎಮ್ ಆಗೋರು ನಾನು ದಾಡಿ ತೆಗಿಯಲ್ಲ ಅಂದಿದ್ರು ಅವರು, ಇವತ್ತು ತೆಗಿಬೋದು, ಸಿ ಎಮ್ ಆಗ್ಬೋದು. ಎಲ್ಲದೂ ಕೂಡ ಒದಗಿ ಬಂದಿದೆ. ಈ ಟೈಮ್ ಏನಕ್ಕೆ ಇಷ್ಟೊಂದು ಯೋಗ ವೃಷಭ ರಾಶಿ ಅಂದರೆ, ವೃಷಭ ರಾಶಿಗೆ ಗುರು 3 ದಿವಸ ಮುಂಚೆಲೇ ಶುಭ ಫಲ ಕೊಡ್ತಾರೆ. ಯಾವಾಗ 2ನೇ ತಾರೀಕು ಅಂದರೆ ಗುರು ಉಚ್ಚ ಸ್ಥಾನಕ್ಕೆ ಬಂದು ಉಚ್ಚ ಸ್ಥಾನಕ್ಕೆ ಬಂದು ಲಾಭಸ್ಥಾನ 11th ಲಾರ್ಡ್ ನೋಡ್ತಾನೆ. 11th ಲಾರ್ಡ್ ಅಧಿಪತಿ ಶನಿ 11th ಲಾರ್ಡ್ ಬಂದು ಲಗ್ನವನ್ನು ರಾಶಿ ನೋಡ್ತಾನೆ. ಹಾಗಾಗಿ ವಿಪರೀತ ರಾಜಯೋಗ. ಶನಿ ದಶೆ ಚಂದ್ರಭುಕ್ತಿಲಾಗಿದ್ದಾರೆ. ಶನಿ ದಶೆ ಚಂದ್ರಭುಕ್ತಿ ಅವ್ರ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಈ ಟೈಮ್ ಅಂತ ಹೇಳುತ್ತೆ. ಅಂದರೆ ಇಷ್ಟು ವರ್ಷ ದುಡ್ಡು ಹೆಸರು MLA ಮಿನಿಸ್ಟರ್ ಆಗೋದು, CM ಅನ್ನೋದೊಂದು ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ ಆಗಬೇಕಂದ್ರೆ ಒಂದು ಯೋಗ ಇರಬೇಕು. ಆ ಯೋಗ ಮಾಸ್ ಸ್ವಿಂಗ್ ಅಂತ ಇದೆ. ಅಂದರೆ ಒಂದು ನ್ಯೂಕ್ಲಿಯರ್ ಬಾಂಬ್ ಹೇಗಿರುತ್ತೋ ಆ ಥರ ಯೋಗದ ಜಾತಕ ಮುಟ್ಟಕ್ಕಾಗಲ್ಲ ಈ ಟೈಮಲ್ಲಿ. ಏನೇಳಿ ಇವಾಗ ಎಷ್ಟೋ ಜನ ಕಾಂಗ್ರೆಸ್ಸಲ್ಲಿ ನನಗೆ ಸಿ ಎಮ್ ಕೊಡಬೇಕು, ನನಗೆ ಪೈಪೋಟಿರ್ಬೋದು. ಇಲ್ಲಿ ಒಂದೇ CM ಡಿ ಕೆ ಆಗ್ಬೇಕು. ಆಮೇಲೆ ಏನಿಲ್ಲದಲ್ಲ ನೋಡಿ, ತಮಿಳ್ನಾಡಲ್ಲಿ CM ಆಗಿದ್ದು ವಿಜಯ್ ಅವ್ರಿಗೆ, ಇಲ್ಲಿ ಡಿ ಕೆ ಶಿವಕುಮಾರ್ ಲಾಭ ಆಯ್ತು. ಯಾಕಂದರೆ ಇವಾಗ ಮೊನ್ನೆ ಬಂದ ಒಬ್ಬ CM ಆಗ್ಬಿಟ್ರು. ನಾವು ಇಷ್ಟು ವರ್ಷ ಪಕ್ಷ ಕಟ್ಟಿದವ್ರಿಗೆ ಯೂತ್ಗೊಂದು ಯೋಗ ಇಲ್ಲ ಅಂದಮೇಲೆ ನಾವು ಹೆಂಗೆ ಆಯಿತು. ನನ್ನ ಒಂದು ಒಪಿನಿಯನ್ ಪ್ರಕಾರ ಡಿ ಕೆ ಶಿವಕುಮಾರ್ ಒಂದು ಯೂತನ್ನು ಎಲ್ಲನೂ ಮತ್ತು ಪಕ್ಷವನ್ನು ಹೊಸ ಥರ ಚಾಲೆಂಜ್ ಮಾಡ್ತಾರೆ, ಹೊಸ ಥರ ಆಲ್ಟ್ರೇಷನ್ ಮಾಡ್ತಾರೆ. ಇವಾಗ ಹೆಂಗೆ ಸಾಫ್ಟ್ವೇರ್ ಇಂಟರ್ನೆಟ್ ಕಂಪ್ನಿ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೋ, ಇವಾಗ ಇದೆಲ್ಲ ಬಂದಿಲ್ಲ, ಆ ಥರ ಒಂಥರ ಏನೋ ಹೊಸ ಐಡಿಯಾ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷನೇ ಹೊಸ ಐಡಿಯಾ ಮಾಡ್ತಾರೆ, ಜನಗಳನ್ನ ಕೂಡ ಹೊಸ ಥರ ಮಾಡ್ತಾರೆ. ಬಹಳ ವಿಶೇಷವಾಗಿ ದೇವರವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ತಾಂಡವಾಡ್ತಿದ್ದಾನೆ. ಅವ್ರು ರಾಜಯೋಗವನ್ನು ಕೊಟ್ಟು ತಾಂಡವಾಡಲಿ. 100% ಸಿಕ್ಕಾಪಟ್ಟೆ ಲಕ್ಕಿ ಯೋಗದ ಜಾತಕ ಡಿ ಕೆ ಶಿವಕುಮಾರ್. ಅಂದರೆ ನೋಡಿದ್ದಲ್ಲೂ ಮಾಡ್ಬೋದು. ಟೈಮ್ ಚೆನ್ನಾಗಿದೆ, ಅದ್ಭುತವಾಗಿದೆ, ಸೂಪರ್. ಅವರಿಂದ ಹೊಸ MLAಗಳೆಲ್ಲ ಮತ್ತೆ ಬೈ ಎಲೆಕ್ಷನ್ ಗೆಲ್ತಾರೆ. ಭಾಳ ವಿಶೇಷ ನನಗೆ ತಿಳಿದ ಮಟ್ಟಿಗೆ ಮಂಡ್ಯ MLA ಅವ್ರು ನನಗೆ ಭಾಳ ಆತ್ಮೀಯ ಇದ್ರು. ನಿಮ್ಮ ಲೈವ್ ಮಾಡ್ಬೇಕಾದ್ರೆ ಅವ್ರು ಫೋನ್ ಮಾಡಿದ್ರು. ಅವ್ರಿಗೆ ನಾನು ಹೇಳಿದ್ದೆ ತಿರುಚೆಂದೂರಿಗೆ ಓಟ್ ಬರ್ರಿ ಅಂತ. ಅವಾಗ MLA ಆದಾಗ ಹೋಗಿದ್ರು. ಹೋಗ ನಾನು ಬರ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಹೋದರು. ಇದೆಲ್ಲ ಅದೇ ಥರ ಚನ್ನಗಿರಿ MLA ಬಸವರಾಜೇಂದ್ರ ಅವ್ರು ತುಂಬ ಆತ್ಮರು. ಮೊನ್ನೆಲ್ಲೂ ಕೂಡ ಆಫೀಸಿಗೆ ಬಂದಿದ್ರು. ಸಖತ್ ಅವರೆಲ್ಲ ನೀವು MLA ಆಯ್ತು ಅಂತ ನಾನು ಹೇಳಿದ್ರು. ಜಗತ್ತಿನಲ್ಲಿ ಅದ್ಭುತವಾದಂಥ ಟೈಮ್. ಕರ್ನಾಟಕಕ್ಕೆ ಒಳ್ಳೆ ಸಕ್ಸಸ್. ಈಗ ನೋಡಿ ಬರಬೇಕಾದ್ರೆ ಒಂದು ಒಳ್ಳೇದಾಗುತ್ತೆ ಅಂತಲ್ಲ, ಅದ್ಭುತ. ಆರ್ ಸಿ ಬಿ ಮ್ಯಾಚ್ ಫೈನಲಿಗೆ ಬಂದಿದ್ದೆ. ಅದನ್ನೇ ಕೇಳ್ಬೇಕಂತಿದ್ದೆ. ಸೊ ಒಂದ್ ಕಡೆ ರಾಜಕೀಯ ಆಯ್ತು, ಅದ್ರದ್ದು ಕೂಡ ಪ್ರಿಡಿಕ್ಷನ್ ಕರೆಕ್ಟಾಗಿ ಲಾಸ್ಟ್ ಟೈಮ್ ಹೇಳಿದ್ರಿ CM ಆಗ್ತಾರೆ ಅಂತ. ಇವಾಗ ಆಯ್ತು. ಇದ್ರ ಮಧ್ಯೆ ನೀವು ಇನ್ನೊಂದು ಅಂಶನೂ ಕೂಡ ಹೇಳಿದ್ರಿ, ಅಂದ್ರೆ ಮಾತಾಡ್ತಾ ಯಾಕೆ ನಾನು ರಾಜಕೀಯಕ್ಕೆ ಬಂದು MLA ಆಗ್ಬೋದು, ನನಗೂ ಆ ರಾಜಯೋಗ ಇರುತ್ತೆ ಅನ್ನೋ ಥರ ಹೇಳಿದ್ರಿ. ಸೊ ಈಗ ಹತ್ತತ್ರ GB ಎಲೆಕ್ಷನ್ ಕೂಡ ಈಗ ಬಂದಿದೆ. GB ಎಲೆಕ್ಷನ್ಗೆ ನಿಲ್ತೀರಾ ಅಥವಾ MLA ಎಲೆಕ್ಷನ್ಗೆ ಡೈರೆಕ್ಟ್ ನಿಲ್ತೀರಾ? ಏನು ರಾಜಕೀಯ ನಿಮ್ಮ ನಡೆ ಏನು ಅಂತ? ನನಗೆ ಈ ಜ್ಯೋತಿಷ ಸಿಕ್ಕಾಪಟ್ಟೆ ಬಿಸಿ ಆಗೋಷ್ಟು. ನೀವು ನೋಡಿದ್ರಿ ಒಂದು ಪ್ರೋಗ್ರಾಮ್ ಮಾಡೋದು ನೀವು ಎಷ್ಟು ವೆಯ್ಟ್ ಮಾಡ್ತಾಯಿದ್ರಿ ಅಂತ. ಒಂದು ಪ್ರೋಗ್ರಾಮ್ ಕೊಡೋಕ್ಕೆ ಅಂದರೆ ನೋಡಬೇಕು ಜನ ಎಲ್ಲಿ ದುಡ್ಡಿಲ್ದಲೇ ಒಂದು ಓಟ್ ಹಾಕೋ ಒಂದು ಕಾಲ ಬರ್ತಾವೆ, ನಿಲ್ಬೋದು. ದುಡ್ಡು ಕೊಟ್ಟು ಓಟ್ ಹಾಕ್ತೀವಿ ಅಂದ್ರೆ ತುಂಬ ಕಷ್ಟ ಇದೆ, ಭಾಳ ಮಿರಾಕಲ್ ಕಷ್ಟ ಇದೆ. ಇದೆಲ್ಲ ಸತ್ಯ ಮಾತಾಡ್ತಾ ಇದ್ದೀನಿ. ಜನ ಒಂಥರ ಇರುತ್ತೆ. ದುಡ್ಡು ಇಸ್ಕೊಂಡು ಓಟ್ ಹಾಕೋರು ಇದ್ದಾರೆ, ನಾರ್ಮಲ್ ಓಟ್ ಹಾಕೋರು ಇದ್ದಾರೆ. ನಾರ್ಮಲ್ ಓಟ್ ಹಾಕೋದೇ ಇಲ್ಲ. ಅವ್ರಿಗೇನ ಕ್ರೇಜ್ ಬರಬೇಕು, ವಿಜಯ್ ಅಂತ ಕ್ರೇಜ್ ಬಂದಾಗ ಹಾಕ್ತಾರೆ. ಏನಾದ್ರು ಆಚೆನೇ ಬರೋಲ್ಲ. ರಜೆ ಬಂದಿಸಿ ಯಾವ್ದಾದ್ರು ಟ್ರಿಪ್ ಹೋಗ್ಬಿಡ್ತಾರೆ ಅವರು. ಈ ಥರ ಎಲ್ಲ ಇದೆ. ಇದನ್ನೆಲ್ಲ ಸರಿ ಮಾಡಿದಾಗ ಭಾಳ ಅದ್ಭುತವಾಗಿ ನೋಡೋಣ. ಭಗವಂತನ ಕೃಪೆ ಅದೇನಾದ್ರು ಯಾವತ್ತು ಬರ್ದಿತ್ತು ಅವತ್ತು ನೋಡೋಣ ಅಂತ. ಇವಾಗ ನನ್ನ ಜಾಗದಲ್ಲ ಯೋಗ ಇದೆ. ಆದರೆ
ನನಗೆ ಆ ಥರ ಅನ್ನಿಸ್ತಾ ಇಲ್ಲ. ಅಂದರೆ ಯೋಗದ ಜಾತಕಗಳು ರಾಜಕೀಯಕ್ಕೆ ಅದನ್ನ ನೋಡೋಣ ಟೈಮ್ ರಾಜಕಾರಣಿಗಳಿಗೆ ಭವಿಷ್ಯ ಹೇಳಿದ್ವಿ ಒಳ್ಳೇದಾಗಂತ ಯೋಗ ಬಂದಿತ್ತು. ಸೊ ಇದ್ರ ನಡುವೆ ನೀವು ಹೇಳ್ದಂಗೆ ಈಗ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಭಾನುವಾರ ಒಂದು ಹೈ ವೋಲ್ಟೇಜ್ ಮ್ಯಾಚು, ಫೈನಲ್ ಮ್ಯಾಚು ಗುಜರಾತ್ ವರ್ಸಸ್ ಎದುರಾಳಿಯಾಗಿ ಎದುರಿಸ್ತಾ ಇದೆ. ಲಾಸ್ಟ್ ಟೈಮ್ ಕಪ್ ಗೆದ್ದಿದ್ವಿ. ಈ ಸಲ RCBಗೆ ಕಪ್ ಗೆಲ್ಲುವ ಎಲ್ಲ ಚಾನ್ಸ್ ಇದೆಯಾ? ಯಾವ ಥರ ಇದೆ ನಿಮ್ಮ ಒಂದು ಅಂದರೆ ಪಾಸಿಟಿವ್ ಇದರಲ್ಲಿ ಹೇಳೋದಾದರೆ ಯಾವ ಥರ ಇದೆ ಅಂತ? ನೋಡಿ, ನಾನು ಯಾವಾಗಲೂ ಹೇಳುವೆ, ನನ್ನ ಆತ್ಮೀಯ ಒಬ್ಬ ಕೇಶವ ಅಂತಿದ್ದ, ಅವನಿಗೆ ಹೇಳುವಲ್ಲಿ ಗುಜರಾತ್ ಫೈನಲಿಗೆ ಬರ್ತಾರಲ್ಲ, ನಾನು ಇಲ್ಲ ಸರ್ ಅಂದು ಸುಮ್ಮನೆ ಕೂತ್ಕೊಳ್ಳ. ಇಲ್ಲೇನಾಗುತ್ತೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಗುಜರಾತ್ಗೆ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವ್ರ ಮಗ ಒಂದು ಪಾರ್ಟ್ ಬಿಗ್ನೆಸ್ ಇರ್ಬೋದು ಅಂತ ಹೇಳ್ಕೊತಾರೆ. ನನಗೆ ಅದು ಗೊತ್ತಿಲ್ಲ. ಇಲ್ಲೇನಾಗುತ್ತೆ, ಒಂದು ಕ್ಷೇತ್ರ ಬಂತು ಅಲ್ಲಿ, ಹಾಗೆ RCB ಇಲ್ಲಿ RCB ಈ ಸರಿ ಕಪ್ಪನ್ನು ಗೆಲ್ಲಲೇಬೇಕು. ಯಾಕೆ ಗೆಲ್ಲಬೇಕು ಹೇಳಿ? ಕಾರಣ ಹೇಳಿ ನಾನು ಅಷ್ಟು ಅಂದರೆ ಎಲ್ಲ ಅಭಿಮಾನಿಗಳ ಫ್ಯಾನ್ಸ್ದು ಒಂದು ಆಸೆ ಆಗಿರುತ್ತೆ, ಇನ್ನೊಂದ್ಸಲಿ ಕಪ್ ಗೆಲ್ಲಿ, ಇಷ್ಟು ವರ್ಷ ಕಾದಿದ್ದೀವಿ, ಬರೀ ಒಂದು ಕಪ್ಪು, ಎರಡನೇ ಸಲಿನೂ ಗೆಲ್ಲಿ, ತಂಡ ಚೆನ್ನಾಗಿದೆ ಅಂತ ಸಪೋರ್ಟ್ ಇರ್ಬೋದು. ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳಿ. ನೋಡಿ, ಯಾವುದೇ ಒಂದು ಮ್ಯಾಚ್ ಕಪ್ ಗೆಲ್ತು ನೋಡಿ, ಆ ಕ್ಯಾಪ್ಟನ್ ಎರಡನೇ ಸರಿ ಫೈನಲ್ ಬಂದೇ ಬರ್ತಾರೆ. ಇಲ್ಲೇನಾಗುತ್ತೆ, ಈ ಸರಿ ಆ ಸರಿ ಕಪ್ ಗೆದ್ದಿದ್ದು ಅಭಿಮಾನಿಗೋಸ್ಕರ, ಈ ಸರಿ ಗೆಲ್ಲೋದು ಆ 11 ಜನ ಆತ್ಮಕ್ಕೋಸ್ಕರ. ಏನೇಳಿ 11 ಜನ. ಅದಕ್ಕಾಗಿನೇ RCBಲಿ ಇವಾಗ 11 ಜನ ಪ್ಲೇಯರ್ ಆಡ್ತಿಲ್ಲ, 11 ಜನ ಆತ್ಮಗಳು ಆಡ್ತಾ ಇದ್ದಾವೆ. ಆ ಆತ್ಮದ ಕುಟುಂಬ, ಅವ್ರ ಫ್ಯಾಮಿಲಿಗೆ ಒಂದು ಗೆದ್ಬಿಟ್ಟು ವಿರಾಟ್ ಕೊಹ್ಲಿ ಒಂದು ಆ ಕಪ್ ಹಿಡ್ಕೊಬಿಟ್ಟು ಈ 11 ಜನ ಆತ್ಮಕ್ಕೋಸ್ಕರ ಕಪ್ಪನ್ನು ಗೆದ್ದಿದ್ವಿ ಅಂದರೆ ಅದು ಕ್ರೇಜೇ ಬೇರೆ, ಅದ್ರ ಫೀಲಿಂಗೇ ಬೇರೆ, ಅದು ವೈಬ್ರೇಷನ್ನೇ ಬೇರೆ. ಆ ಗೆದ್ದಾಗ ಆನಂದದ ಕಣ್ಣೀರು ನೋಡೋದೇ ಬೇರೆ. ಬೇರೆಯವ್ರು ಗೆದ್ರೆ ಅಷ್ಟು ಆನಂದ ಇರಲ್ಲ. ಯಾಕಂದರೆ ಈ ಸರಿ ನಮ್ಮೂರಲ್ಲಿ ಮ್ಯಾಚ್ ನಡೀತಾ ಇಲ್ಲ, ನಮಗೊಂದು ದುಃಖ, ವೆರಿತನ, ಇದೆಲ್ಲ ಕಪ್ಪು ಗ್ಯಾರಂಟಿ ಅನ್ನೋ ಥರ RCBಗೆ ಈ ಸರಿ ಕಪ್ ಗೆದ್ಕೊಬರ್ಬೇಕು. ಆಮೇಲೆ ಆ ಪಿಚ್ಚಲ್ಲಿ ಏನಪ್ಪ ಅಂದರೆ ತಲೆ ಮೇಲೆ ಹೊಡೆದನ್ನು ಔಟ್ ಆಯ್ತಾನೆ, ತಲೆ ಮೇಲೆ ಹೊಡಿಬಾರ್ದು. ಯಾಕಂದರೆ ಏರಲ್ಲಿ ಸ್ಟೇಡಿಯಂ ದೊಡ್ಡದ್ದು, ಗಾಳಿ ಮಾಸಾಗಿ ನುಗ್ಗುತ್ತೆ. ನೆಲದಲ್ಲಿ ಎಷ್ಟು ಹೊಡಿತೀವೋ 4ರಲ್ಲಿ ರನ್ ತಗೊಂಡು ಟೀಮ್ ಸಕ್ಕತ್ತು ಅದಲ್ಲ, ಔಟೇನೆ. ಅದನ್ನು ಕರೆಕ್ಟಾಗಿ ಇದ್ದರೆ ಹೊಡಿಬೋದು, ಅವಶ್ಯಕತೆ ಇಲ್ದರೆ 6 ಬೇಕಲ್ಲ 2020. ಅವರಾಜೇ ಸ್ಕೋರ್ ಮಾಡಿದ್ರೆ ಸಾಕು. ಯಾಕಂದರೆ ನಮ್ಮ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿದೆ, ಅದ್ಭುತವಾದ ಲೈನ್ ಇದೆ. ಸೂರ್ಯಕುಮಾರ್ ಯಾದವ್ ಭಾಳ ವಿಶೇಷವಾಗಿ ತುಂಬ ಚೆನ್ನಾಗಿದೆ. ತುಂಬ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನು ಚೆನ್ನಾಗಿದೆ. ರಾಕ್ಷಸ್ ಅಂತ ಇದ್ದಾರೆ, ತುಂಬ ಅದ್ಭುತವಾದ ಸಕ್ಸಸ್ಸು, ಅದ್ಭುತವಾದ ಒಂದು ಸ್ಥಾನಮಾನ ಎಲ್ಲವೂ ಕೂಡ. ಅಲ್ಲಿ ಶುಭ್ಮನ್ ಗಿಲ್ 722 ರನ್ ಹೊಡೆದಿರ್ಬೋದು, ಇಲ್ಲಿ 600 ರನ್ ಹೊಡೆದಿರ್ಬೋದು ವಿರಾಟ್ ಕೊಹ್ಲಿ. ಹಾಗಾಗಿಯೇ ಅವರು 400 ಚಿಲ್ಲರೆ ಹೊಡೆದಿರ್ಬೋದು. ರಜತ್ ಪಡಿದರ್ ತುಂಬ ಚೆನ್ನಾಗಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ತಗೋಬೋದು ಅಂತ ನಂಗೆ ಅನಿಸಿದ್ದು. ಏನೇಳಿ ಹಾಗಂತಲ್ಲ, ಲಕ್ ಅನ್ನೋದು ಏನಾದ್ರು ಮಾಡೋದಲ್ಲ, ಟಾಸ್ ಗೆದ್ದು ಫೀಲ್ಡಿಂಗ್ ಕೊಟ್ಟರೆ ಅವ್ರಿಗೆ ಬೆಸ್ಟ್ ಆಡ್ಕೊಂಡ್ರಪ್ಪ ನೀವು ಅಂತ. ಏನೇಳಿ ಆವಾಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿ ಚೇಂಜಿಂಗಲ್ಲಿ ಪಂಟ್ರು. ವಿರಾಟ್ ಕೊಹ್ಲಿಯಲ್ಲಿ ಅಲ್ಲಿ ಭಾಳ ವಿಶೇಷ ಕಕ್ಕಿಸರ್ ಅಬಾರ್ಡ್ ಅವತ್ತು ಟೈಮ್ ತುಂಬ ಚೆನ್ನಾಗಿದೆ. ನಾಳೆ ಕಕ್ಕಿಸರ್ ಅಬಾರ್ಡನ್ನು ಅವಾಯ್ಡ್ ಮಾಡಬೇಕು. ನನ್ನ ತುಂಬ ಫೇವರೆಟ್ ಪ್ಲೇಯರ್ಸ್. ನನಗೆ ಅದೇ ಕೇಳ್ಬೇಕಂತಿದ್ದೆ, ನಮ್ಮ RCBಗೆ ಯಾರು GTಲಿ ಯಾರು ಡೇಂಜರಸ್ ಆಗ್ಬೋದು ಅಂತ. ಯಾರೊಂದು ಇಬ್ರು ಹೇಳೋದಾದ್ರೆ ಪ್ಲೇಯರ್ಸ್ ಯಾರು ಆಗ್ಬೋದು? GT ಪ್ಲೇಯರ್ಸ್ ಯಾರಿಬ್ರು ನಮ್ಮ RCB ಡೇಂಜರ್ ಆಗ್ಬೋದು ಅಂತ? ಬೌಲರೇ ಡೇಂಜರ್ ಅವ್ರ ಕಡೆ. ಅವರಿಬ್ಬರು ಯಾರೇಳಿ, ರಬಡ ಮತ್ತು RCB ಟೀಮಿಗೆ ಆಡಿದಂಥ ಅಲ್ಲಿಲ್ಲ ಇವರು ಅವ್ರ ಹೆಸರು ಏನಪ್ಪ, ಇಂಡಿಯನ್ ಟೀಮಿಗೆ ಆಡ್ತಾರಲ್ಲ, ಭಾಳ ಅದ್ಭುತ, ಬಾಯಲಿದೆ ಬರ್ತಾಯಿಲ್ಲ ನನಗೆ. ಯಾವಾಗಲೂ 31ನೇ ತಾರೀಕು ಅವ್ರ ಬರ್ತ್ ನಂಬರು ನಂಗೆ ಚೆನ್ನಾಗಿದೆ. ಸಿರಾಜುದ್ದೀನ್, ಮೊಹಮ್ಮದ್ ಸಿರಾಜುದ್ದೀನ್, ಅವರಿಬ್ಬರು ಡೇಂಜರು. ನಾಳೆ ಇವರಿಬ್ಬರಿಗೆ ವಿಕೆಟ್ ಕೊಡೋದೇ ಅವರೇಜಾಗಿ ಆಡ್ಕೊಬಿಟ್ರೆ ಸಾಕು. ಇವರಿಬ್ಬರಿಗೂ ಮೇನ್ ವಿಕೆಟ್ ಕೊಡಬಾರ್ದು. ಸಖತ್ ನನಗಂತೂ ಕಕ್ಕಿಸರ್ ಆಡಿದೆಲ್ಲ ಬುಲ್ಲಟ್ ಬಂದಂಗೆ ಬರುತ್ತೆ ಬಾಲ್, ಭಾಳ ಚೆನ್ನಾಗಿ. ನನಗೆ ಒಳ್ಳೆ ಇತ್ತೀಚಿನ ಬೌಲರ್ ನಂಗೆ ತುಂಬ ಇಷ್ಟವಾದ ಬೌಲರ್ ಅವರೇ, ನನಗೆ ಇಷ್ಟವಾದ ಬೌಲರು. ಹಾಗಾಗಿ ಅದ್ಭುತವಾದ ಮ್ಯಾಚ್ನ ನಿನ್ನೆಲ್ಲೂ ಕೂಡ ಒಂದು ಗುಜರಾತ್ದಲ್ಲಿ ಅಲ್ಲಿ ಸೂರ್ಯವಂಶಿನ ಔಟ್ ಮಾಡಿದ ಅವರೇ ಅಂತ ಕೇಳ್ಪಟ್ಟೆ. ನನ್ನ ಮ್ಯಾಚ್ ನೋಡಿಲ್ಲ, ಅದು ಮಿರಾಕಲ್ ಸಕ್ಸಸ್ಸು. ಹಾಗಾಗಿ ನಾಳೆ ಯಾವುದೇ ಕಾರಣಕ್ಕೂ RCB ಗೆಲ್ಲಿ ಅಂತ ಹೇಳ್ತೀನಿ. ನಾನು ಕ್ರಿಕೆಟನ್ನ ಪ್ರೆಡಿಕ್ಷನ್ ಹೇಗಪ್ಪ ಅಂದರೆ ನಾನು ನಿಮ್ಮ ಹತ್ರ ಹೇಳ್ತೀನಿ, ಕ್ರಿಕೆಟ್ನ ಪ್ರೆಡಿಕ್ಷನ್ ಮಾಡಿದ್ದೆ ನಾನು ಫಸ್ಟು ವರ್ಲ್ಡಲ್ಲಿ ಜಾಸ್ತಿ. ಆದರೆ ಕ್ರಿಕೆಟ್ ನೋಡ್ತಾ ಇರಬೇಕು, ಅದು ಪಿಚ್ ಸಪೋರ್ಟ್ ಹೇಗೆ, ಪಿಚ್ಚಿಂಗ್, ಈ ಪಿಚ್ಚಲ್ಲಿ ಎಷ್ಟು ಜನ ಆಡಿದ್ದಾರೆ, ಈ ಪಿಚ್ ಏನು ಸಪೋರ್ಟ್ ಆಗುತ್ತೆ, ಯಾರು ಫೇವ್ರೇಟ್ ಆಗಿರುತ್ತೆ ಅಂತ ಅವಾಗ ಸಖತ್ತಾಗಿ ಹೇಳ್ಬೋದು. ನಮಗೆ ಅಷ್ಟು ಟೈಮ್ ಇಲ್ಲ,
ಸುಮ್ಮನೆ ಮ್ಯಾಚ್ ಗೆದ್ರಾ ಅನ್ನೋ ಥರ. ಅದು ಮ್ಯಾಚ್ ಗೆದ್ರಾ ಅನ್ನೋದು ನೋಡೋ ಡೌಟ್ ಇದೆ. ಈ IPL ನಡೆದಿದ್ದೇ ಗೊತ್ತಿಲ್ಲ. ಇನ್ನೊಂದು ವಿಚಾರ ಕೇಳಬೇಕು ಅಂತಂದ್ರೆ, ಈಗ ಪಿಚ್ಚು ಮ್ಯಾಚು ಸ್ಟೇಡಿಯಂ ಬಂದಾಗಲೇ ಗೊತ್ತಾಯಿತು, ಕೆಲವು ನಿಮ್ಮದು ವಿಚಾರವಾಗಿ ಟ್ರೋಲ್ ಆಗ್ತಿದೆ. ಅಂದರೆ ನಮ್ಮ ಗುರುಜಿಗಳು ಯಾವಾಗಾರು ಚಿನ್ನಸ್ವಾಮಿಗೆ ಮ್ಯಾಚ್ ನೋಡೋಕೆ ಹೋದರೆ ಆ ಮ್ಯಾಚ್ ಸೋಲ್ತಾರೆ ಅನ್ನೋ ಥರ. ಕೆಲವು ಮ್ಯಾಚ್ ಸೋತಿರ್ಬೋದು, ಸೊ ಅದನ್ನು ಟ್ರೋಲ್ ಮಾಡ್ತಿರ್ತಾರೆ. ಸೊ ಇದು ಎಷ್ಟು ನಿಮಗೆ ಎಕ್ಸೆಪ್ಟ್ ಮಾಡ್ತೀರಾ ಅಂತ? ನಾನು ಹೋದರೆ ಸೋಲ್ತೆ ಅಂತ ಒಂದು ಟ್ರೋಲ್ ಆಗ್ತಿರೋದ್ರಿಂದ ಅದನ್ನೇ ಕೇಳಿ. ಹಂಗೆಲ್ಲ ಇಲ್ಲ, ನಾನು ಎಲ್ಲ ಮ್ಯಾಚಿಗೂ ಹೋಗ್ತೀನಿ. ಏನು ಹೇಳಿ, ಇವಾಗ ನಾವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಬಾತ್ರೂಮ್ ಇಡಲೇಬೇಕು. ಇವಾಗ ಅವ್ರ ಮನೇಲಿ ಬಾತ್ರೂಮ್ ಇದೆ ಅನ್ನೋಕ್ಕಾಗುತ್ತಾ? ಹಾಗಾಗಿ ನಾನು ಎಲ್ಲ ಮ್ಯಾಚಿಗೆ ಹೋಗ್ತೀನಿ, ಗೆಲ್ಲಿ ಸೋಲ್ಲಿ ಯಾವುದಕ್ಕೆ ಹೋಗಿಲ್ಲ. ಹಾಗಾಗಿ ಅದು ಅವ್ರವ್ರ ಪರ್ಸ್ನಲ್. ನನಗೆ ಎಲ್ಲ ಮ್ಯಾಚಿಗೂ ನಾನು ಹೋದ್ರೆ ಮ್ಯಾಚು ನೋಡ್ತಾ ಇರಕ್ಕಲ್ಲ, ಆರಾಮಾಗಿರ್ತೀನಿ ನಾನು. ನನಗೆ ಅದೊಂಥರ ಕ್ರೌಡ್ ನೋಡೋಕೆ ಕ್ರೇಜ್ ಜಾಸ್ತಿ. ಹೋಗ್ಬಾರ್ದು ಅಂತ ಇರ್ತೀನಿ, ಹೋಗ್ತೀನಿ. ನನಗದೇನೋ ಗೊತ್ತಿಲ್ಲ. ತುಂಬ ವೈಬ್ರೇಷನ್, ಅದ್ಭುತವಾದ ಒಂದು ವೈಬ್ರೇಷನ್, ತುಂಬ ಚೆನ್ನಾಗಿರೋವಂಥ ಜಾತಕ. ಈ ಸರಿ ಈ ರಾಜಕೀಯ ಆದಮೇಲೆ ನಲ್ಪಾಡಿಗೆ ತುಂಬ ಟೈಮ್ ಚೆನ್ನಾಗಿದೆ. ನಲ್ಪಾಡು MP ಆಗ್ಬೋದು, MLA ಆಗ್ಬೋದು, ನಲ್ಪಾಡು CM ಆಗ್ಬೋದು ಕರ್ನಾಟಕದಲ್ಲಿ. ಹಾಗಾಗಿ ಅದ್ಭುತವಾದ ಜಾತಕ, ಅದ್ಭುತವಾದ ನಲ್ಪಾಡು ಅವ್ರಿಗೆ. ದಯವಿಟ್ಟು ಇದನ್ನು ಸಪ್ರೇಟಾಗಿ ಆ್ಯಕ್ಟ್ ನಡಿಬೇಕಾದ್ರೆ ಅದು ಮುಟ್ಟುತ್ತೆ. ನನಗೆ ಗೊತ್ತು ಇದು ಮುಂದೆ ಆಗೋದೇನು ಭವಿಷ್ಯ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ನಲ್ಪಾಡು ಏನೂ ಅಲ್ಲ. ಇವಾಗ ಅವ್ರ ಒಬ್ರು ಎಲ್ಲರ ಮೇಲೆ MLA ಇರ್ತಾರೆ, ಅವ್ರ ಮಕ್ಕಳಿರ್ತಾರೆ ಅಲ್ವಾ. ಅದ್ರ ನಲ್ಪಾಡು MLA, MP, CM, ಮಿನಿಸ್ಟರ್ ಆಗಂತ ಜಾತ್ರೆ ಒಂದು ಟೈಮ್ ಭಾಳ ವಿಶೇಷವಾಗಿ 100% ನಡೀತಿದೆ. ಪಕ್ಕ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಿಡಿಕ್ಷನ್ ಭವಿಷ್ಯ ಹೇಳಿದ್ರೆ, ಇನ್ನೊಂದು ಇಂಪಾರ್ಟೆಂಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಭವಿಷ್ಯ ಎಲ್ಲ ಫ್ಯಾನ್ಸು ನಮ್ಮ ವ್ಯೂವರ್ಸು ಕಾಯ್ತಾ ಇದ್ದಾರೆ. ಇದನ್ನು ಗುರೂಜಿಗಳು ಹೇಳಲೇಬೇಕು ಅಂತ. ಇನ್ನು ಏನಂತಂದರೆ, ದರ್ಶನ್ ಬಾಸ್ ನಟ ದರ್ಶನ್ನು ಯಾವಾಗ ರಿಲೀಸ್ ಆಗ್ತಾರೆ, ಈ ಒಂದು ಏನಿದೆ ಸಮಸ್ಯೆಯಿಂದ ಮುಕ್ತಿ ಯಾವಾಗ ಪಡಿತಾರೆ ಅಂತ ಗುರುಜಿಗಳನ್ನ ಕೇಳಿ 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 ಅಂತ ನಮ್ಗೆ ತುಂಬ ಜನ ಮೆಸೇಜ್ ಆಗಲಿ ಮತ್ತೊಂದು ಮೂಲಕ ಸಂದೇಶ ಕಳಿಸ್ತಾ ಇದ್ದಾರೆ. ಸೊ ನೀವು ಇದಕ್ಕೆ ಖಂಡಿತ ಆನ್ಸರ್ ಮಾಡಬೇಕು. ನೋಡಿ, ಹೀಗೆ ಅವರು ದರ್ಶನ್ ಅವರು ಒಂದು RR ನಗರನ ಮನೆ ಖಾಲಿ ಮಾಡ್ಬೋದು. ಹೇಳಿ, RR ನಗರದಲ್ಲಿ ಇವಾಗ ಯಾರ ಹೆಸರಲ್ಲಿ ಬರುತ್ತೆ, ಕೋರ್ಟು ಕೇಸ್ ಎಲ್ಲ ಅನುಭವಿಸ್ಬೇಕು. ಇವಾಗ ರಜತ್ ಪಡಿದ್ದಾರೆ ಇಂಡಿಯಾ ಕ್ಯಾಪ್ಟನ್, ಅವ್ರು ಕ್ಯಾಪ್ಟನ್ ಆದಮೇಲೆ 11 ಜನ ಆಗಿ ಆ ಸ್ಟೇಡಿಯಂ ಎಲ್ಲ ಕೇಸ್ ಆಗಿ ಮ್ಯಾಚ್ ರದ್ದಾಗಿ ಹೋಗಿ ಅಲ್ಲಿಗೆ ಹೋಯ್ತು. ಏನೇಳಿ, ಭಾಳ ವಿಶೇಷವಾಗಿ ರಾಜರಾಜೇಶ್ವರಿ ನಗರದಲ್ಲಿ 3 ಸರಿ 2 ಸರಿ ಬರುತ್ತೆ. ಹಾಗೆ ದರ್ಶನರು ಆ ಏರಿಯಾ ವಾಸು ಇದೆ ಅಂತ ಅಲ್ಲಿ ಹೋದ ಸಕ್ಸಸ್ ಆದರೆಲ್ಲರೂ ಹೋಗಿ ಕೇಸ್ ಹಾಕ್ಸ್ಕೊಳ್ತಾರೆ ಆ ರಾಜರಾಜೇಶ್ವರಿ ನಗರದಲ್ಲಿ. ರಾಜರಾಜೇಶ್ವರಿ ನಗರದಲ್ಲಿ ಇಂಥವ್ರ ಮೇಲೆ ಕೇಸ್ ಏನಾಗಲ್ಲ. ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಯಾರು ಇರೋದೇ ಬೇಡ ಅಂತಾನೆ ನಂಗೆ ಗೊತ್ತಿಲ್ಲ. ಎಲ್ಲದ್ರ ಮೇಲೂ ಕೇಸ್, ಅಲ್ಲಿರೋಷ್ಟು ಲಿಟಿಗೇಷನ್ ಪ್ರಾಪರ್ಟಿ ಕೇಸ್ ಬೆಂಗಳೂರಲ್ಲಿ ಎಲ್ದಿರೋಷ್ಟು ಕೇಸು, ಎಲ್ಲರ ಮನೆ ಪ್ರಾಪರ್ಟಿ ಮೇಲೂ ಕೇಸು. ನನಗೆ ತಿಳಿದಿರೋ ಮಟ್ಟಿಗೆ ಅಲ್ಲಿ ಎಲ್ಲ ಪ್ರಾಪರ್ಟಿ ಕೇಸು, ಅಲ್ಲಿ ಲೇಔಟ್ ಮಾಡಿದವ್ರ ಮೇಲೆ ಕೇಸು. ಏನೇಳಿ, ಅಲ್ಲಿರೋ ಕ್ಲಬ್ ಮೇಲೆ ಕೇಸು. ಏನೇಳಿ, ಎಲ್ಲ ಕೇಸು. ಹೌದು, ರಾಜರಾಜೇಶ್ವರಿ ನಗರದಲ್ಲಿ ಜೆ ಬರುತ್ತೆ. ಅದು ಬೇರೆ ಈಶಾನ್ಯ ಮೂಲೆಯಲ್ಲೇ ಮೋರಿನ ಹರಿದಿದೆ. ಹಾಗಾಗಿ ತುಂಬ ಡೇಂಜರು. ದರ್ಶನ್ ಅವ್ರಿಗೆ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಕೇಳ್ತಾರೆ ಮಡಿಕೇರಿಯಲ್ಲಿ, ಒಂದು ಭಾಳ ದಿವಸದಿಂದ, ಒಂದು 15-20 ದಿವಸದಿಂದ. ನಾನು ಅವಾಗ ಹೇಳ್ತೀನಿ, ಈ ಸರ್ಕಾರ ಚೇಂಜ್ ಆದಮೇಲೆ ಬರ್ತಾರೆ ಅಂತ. ನೋಡಿದ್ರೆ CM ಇಮಿಡಿಯೇಟ್ಲಿ ಚೇಂಜ್ ಆಗಿ ಹೋಗ್ಬಿಟ್ರು. ಇರೋ CM ಚೇಂಜ್ ಆದರು. ನೋಡ್ಬೋದು, ಬಹಳ ವಿಶೇಷವಾಗಿ. ಏನಾದ್ರು ಫ್ಯಾನ್ಸ್ ಒಂಥರ ನಿಮ್ಮ ಹತ್ರ ಆನ್ಸರ್ ಹೆಂಗಂದ್ರೆ ಡೈರೆಕ್ಟ್ ಶಾರ್ಟ್ ಥರ ಕೇಳ್ತಾರೆ. ದರ್ಶನ್ ಅವರು ನಮಗೆ ಹೋಗ್ಲಿ, ಈ ಸದ್ಯಕ್ಕೆ ಹೋಗ್ಲಿ, ಒಂದು ಟೈಮ್ ಕೊಡೋಣ, ನೆಕ್ಸ್ಟ್ ಒಂದು 3 ತಿಂಗಳೊಳಗೆ ರಿಲೀಸ್ ಆಗ್ತಾರಾ ಇಲ್ವಾ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ. ಒಂದು ಅವ್ರಿಗೆ 2027 ಟೈಮ್ ಚೆನ್ನಾಗಿಲ್ಲ. ಅವ್ರ ವೃಷಭ ಲಗ್ನ, ಮಕರ ರಾಶಿ, ಶ್ರವಣ ನಕ್ಷತ್ರ, ಗುರುದಶೆ ನಡೀತೈತೆ. 2027 ಕಂಟಕ ಹೊಡಿತಾರೆ. ಏನು ಹೇಳಿ, 3ನೇ ತಿಂಗಳು. ಅದಾದ್ಮೇಲೆ ಬರ್ಬೋದು ಆಪ್ಷನ್ ಇದೆ. ಇವಾಗ ಕಾನೂನಲ್ಲಿ 1 ವರ್ಷ ಬಿಡ್ಬಾರ್ದು ಅಂತೆಲ್ಲ ಹೇಳಿದ್ದೆ. ನಾನು ಹೆಂಗೆ ವಿರುದ್ಧವಾಗಿ ಮಾತಾಡಲಿ? ಕಾನೂನೇ ಹೇಳಿರ್ಬೇಕಾದ್ರೆ ಸುಪ್ರೀಂಗೆ ಅವರು ಹಾಕಿದಾಗ ಒಂದು ಬೇಲ್ ಹಾಕಿದ್ರೆ ಒಂದು 3 ವರ್ಷ 3 ತಿಂಗಳು ತಗೊಂಡು ಏನೇಳಿ ಮತ್ತೆ ಇನ್ನೊಂದು ಅರ್ಜಿ ಹಾಕ್ಬೇಕು ಅಂತಂದ್ರೆ ಅದು ನನ್ನ ಕೈಲಿ ಇಲ್ದಿರೋದನ್ನೆಲ್ಲ. ಇವಾಗ 2027 ಮೇಲೆ ಅವ್ರನ್ನ ನೋಡ್ಬೋದು. ಅದೊಂದು ಟೈಮ್ ಇದೆ, ಬಹಳ ವೈಬ್ರೇಷನ್. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳುತ್ತೆ. ಅದರೊಳಗಡೆ ಬಂದಾಗ ಏನಾಗುತ್ತೆ, ಅವ್ರ ಕುಟುಂಬದವರು DK ಶಿವಕುಮಾರ್ ಒಂದು CM ಆಗ್ಬೇಕು ಅಂತ ಎಷ್ಟೆಲ್ಲ ಟೆಂಪಲ್ ಅಟೆಂಡ್ ಮಾಡಿದ್ರು. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಾಯಿ, ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಟೆಂಪಲ್ ಅಲಿಬೇಕು. ಆ ವಿಡಿಯೋಗಳು ನೋಡಬೇಕು, ಸ್ವಲ್ಪ ಅನ್ನದಾನ ಎಲ್ಲ ಮಾಡಬೇಕು. ಅಭಿಮಾನಿಗಳು ಅಷ್ಟೇ ಒಂದು ಗ್ರೂಪ್ ಕಟ್ಟಲಿ. 100 ಜನ 200 ಜನ ಒಂದು ಟೆಂಪಲ್ ಪೂಜೆ ಮಾಡಿ ನಾಳೆ 1000 ಜನ 5000 ಜನ ಬರೀ ದರ್ಶನ್ ಫಾಲೋವರ್ಸ್ ಅಭಿಮಾನಿಗಳು
ಒಂದು 5,000 ಜನ ಹೋಗಿ ಒಂದೇ ಸರಿ ಚಾಮುಂಡೇಶ್ವರಿ ಅಭಿಷೇಕ ಮಾಡಿಸೋದು, ಪೂಜೆ ಮಾಡಿಸೋದು. ನಂಜನಗೂಡಿಗೆ ಹೋಗಿ 5,000 ಜನ ಹಾಲು ಮೊಸರೆಲ್ಲ ತಗೊಂಡು ಅಷ್ಟು ಅಭಿಷೇಕ ಮಾಡಿಸೋದು ಟಿಕೆಟ್ ಹಾಕಿ. ಅದೆಲ್ಲ ಮಾಡಿದಾಗ ಸಖತ್ ಪಾಸಿಟಿವ್. ಇವೆಲ್ಲ ನಾವು ಅವನ್ನೆಲ್ಲ ಮಾಡಿದ್ದೀವಿ, ಅದಕ್ಕೆ ನಮಗೆ ಇಷ್ಟೊಂದು ಎನರ್ಜಿ ಜಾಸ್ತಿ. ಇದೆಲ್ಲ ಮಾಡಿದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಇದೆಲ್ಲ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಅಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೆಲ್ಪ್ ಅಲ್ಲ, ಅವ್ರ ಅಭಿಮಾನಿಗಳು ಎಲ್ಲೋ ಮಾಡೋದು. ಯಾವ್ದಾದ್ರು ಒಂದು ಸಂಡೇ, ಇವತ್ತಿನ ನಮ್ಮ ಸಂಡೇ ಎಲ್ಲರೂ ಬಂದು ಭಕ್ತರಿಗೆ ದಾನ ಮಾಡೋಣ, ದೇವ್ರಿಗೆ ಅಭಿಷೇಕ ಮಾಡಿಸೋಣ. ಏನಡಿ ಇವಾಗ ಕಟ್ಟೋಟಿಗೆ ಹಾಲು ಹಾಕ್ತಿದ್ರಿಂದಾನೆ ಭಾಳ ಅರ್ಥ ಮಾಡ್ಕೊಳ್ಳಿ. ಇವಾಗ ನಂಜನಗೂಡಲ್ಲಿ ಹೋಗಿ ದೊಡ್ಡ ನಂಜನಗೂಡು ಶಿವನ ಕ್ಷೇತ್ರ ಹೋಗಿ 1,000 ಜನ ಒಬ್ಬೊಬ್ಬ 1 ಲೀಟ್ರ್ 1,000 ಲೀಟ್ರ್ ಹಾಲಾಗುತ್ತೆ. ಒಬ್ಬೊಬ್ಬರು 1 ಲೀಟ್ರ್ ಹಾಲು ಕಬ್ಬಿನಲ್ಲಿ ತಗೊಂಡು ಹೋಗೋದು, ಅಭಿಷೇಕ ಮಾಡಿಸೋದು. ಅಷ್ಟು ಜನನೂ ಒಂದೇ ಯೂನಿಫಾರ್ಮ್ ಕೋಡ್ ಮಾಡ್ಕೊಳೋದು, ಅಷ್ಟು ಜನ ಸೇವೆ ಮಾಡೋದು. ಧರ್ಮಸ್ಥಳ ತಿರುಪತಿಲೆಲ್ಲ ಹೋಗಿ ಸೇವೆ ಮಾಡೋಲ್ಲ ಹಿಂದಿಡ್ರಿ. ದರ್ಶನ್ ನವಿ ಮೇಲೆ 1,000 ಜನ ಬೈಕಲ್ಲಿ ಹೋಗೋದು, ಅಭಿಷೇಕ ಮಾಡಿಸೋದು, ಚಾಮುಂಡೇಶ್ವರನ ಅಭಿಷೇಕ ಮಾಡಿಸೋದು ಭಾಳ ಅದ್ಭುತವಾಗಿ. ಇಲ್ಲ ಒಂದು ಬೆಂಗಳೂರಲ್ಲೇ ಆಗಿರೋದು ಬನಶಂಕರಮ್ಮ, ಅಣ್ಣಮ್ಮ, ಈ ಥರದ ಒಂದು ನೋಡಿ ನಿಜ ಅಂತ. ಇದನ್ನು ಸ್ಟಾರ್ಟ್ ಮಾಡಲಿ. ಒಂದು 50 ಜನ 100 ಜನ, ಒಂದು 5,000 ಜನ ಸೇರಿಸಿ ಒಂದು ಪೂಜೆ ಮಾಡಿಸೋದಕ್ಕೆ ದರ್ಶನ ಆಚರಿಸ್ತಾರೆ. ಮಾಡಲಿ ಅವ್ರ ಅಭಿಮಾನಿಗಳು ಹೋಗಿ ಮಾಡಿ, ಭಾಳ ಅದ್ಭುತವಾಗಿ ನಾನು ಹೇಳ್ತಿದ್ದೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡಲಿ. ಆಗಿಲ್ಲ ನನಗೆ ಕೇಳಿ ನೋಡಿ. ಒಬ್ಬ ಮನುಷ್ಯ ಬದುಕಬೇಕಾದ್ರೂ ಕೂಡ ದ್ವೇಷ ಇರಬೇಕು, ಇಲ್ವ ಯಾರು ಹೇಳಿದ್ದು ಮಾಡ್ಬೇಕು. ಎರಡೂ ಇಲ್ದಲೇ ಕಷ್ಟ ಆಗುತ್ತೆ. ದೇವ್ರ ಪೂಜೆಗಳನ್ನ ಮಾಡಬೇಕು, ತುಂಬ ಪಾಸಿಟಿವ್ ಸಕ್ಸಸ್ ಕೊಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಅದು ಮಾಡಿದರೆ ಸಾಕು, ಬೇರೆ ಊರಿಗೆ ಬೇಕಾಗಿಲ್ಲ. ಬೇರೆ ಈಚೀಚೆ ಮಾರ್ಕೆಟ್ ಆಗಿದೆ. ನೀವು ನಾರ್ತ್ ಇಂಡಿಯನ್ಸ್ಗಿಂತ ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಟೆಂಪಲ್ ಪೂಜೆಗಳು ಸಖತ್ತಾಗಿದ್ದಾವೆ. ಸಖತ್ ವೈಬ್ರೇಷನ್ ಆಗುತ್ತೆ, ಅದ್ಭುತವಾದ ವೈಬ್ರೇಷನ್ ಆಗುತ್ತೆ, ಭಾಳ ಅದ್ಭುತವಾದ ಸಕ್ಸಸ್ ಕೊಡುತ್ತೆ. ಇದೇ ನೀವು ಭಾಳ ವೈಬ್ರೇಷನ್ ಏನಿದೆ. ಕನಕಪುರ ಹತ್ರ ಒಂದು ದೇವಸ್ಥಾನ ಇದೆ, DK ಶಿವಕುಮಾರ್ ಜಾಸ್ತಿ ನಡ್ಕೊತಾರೆ, ಕಬ್ಬಾಳಮ್ಮ. ಹೋಗಿ ಅವ್ರ ಅಭಿಮಾನಿಗಳು 1,000 ಜನಕ್ಕೆ ನಾನ್ ವೆಜ್ ಊಟ ಕೊಡಿಸ್ಲಿ, ಮಾಡಿ ದೇವರ ಅಭಿಮಾನ ಬರ್ರಿ ಇವತ್ತು ದೇವ್ರ ಸೇವೆಗೆ ಕನೆಕ್ಟ್ ಮಾಡಿ, ಅಭಿಮಾನಿಗಳು ಮಾಡಿ. ಜುಮ್ ಅನ್ನುತ್ತೆ, ದೇವ್ರು ಕೂಡ ಭಗವಂತ ಶ್ರಮಿಸ್ತಾನೆ. ಇಲ್ಲ ಅವ್ರ ಅಭಿಮಾನಿಗಳು ಹೋಗಿ ಅವ್ರಿಗೆ ಏನಾರು ಆಗಿರಲಿ, ಸಪೋರ್ಟ್ ಮಾಡಲಿ. ಆಗಿರೋರಿಗೆ ಅನ್ಯಾಯ ಇದ್ದರೂ ಸಪೋರ್ಟ್ ಮಾಡಲಿ. ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. 2027 ಅವ್ರ ಟೈಮ್, ದರ್ಶನ್ ಟೈಮ್ ಸಖತ್ತಾಗಿರುತ್ತೆ. ಹೆಲ್ತು ಎಲ್ಲ ಚೆನ್ನಾಗೇ ಇರುತ್ತೆ, ಚೆನ್ನಾಗಿರ್ತಾರೆ, ಒಳ್ಳೆಯದಾಗುತ್ತೆ. ಇದ್ರ ನಡುವೆ ಇನ್ನೊಂದು ಮುಖ್ಯ ವಿಚಾರ, ಯಾಕೆಂದ್ರೆ ನೀವು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಬಿಗ್ ಬಾಸ್ಗೆ ಹೋಗಿ ಹೊರಗಡೆ ಬಂದಂತಹ ಕೆಲ ಸ್ಪರ್ಧಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಬಿಗ್ ಬಾಸ್ಗೆ ಹೋದ್ರೆ ಕೆಲವರಿಗೆ ನೇಮು ಫೇಮು ಜಾಸ್ತಿ ಆಗುತ್ತೆ, ನಮಗೆ ಇರೋ ನೇಮು ಫೇಮು ಡೌನ್ ಆಯಿತು, ರೆಮಂಡ್ರೇಷನ್ನು ಬರೋ ಇನ್ಕಮ್ ಎಲ್ಲ ಡೌನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಬಿಗ್ ಬಾಸ್ಗೆ ಹೋಗಿದ್ರಿ, ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂತ? ಸರ್, ನಾನೊಬ್ಬನ ಅಷ್ಟೆಲ್ಲ ಜನ ಹೋಗಿದ್ದು, ಬೇರೆಯವ್ರಿಗೂ ನನಗೆ ಡಿಪೆಂಡ್. ಅವ್ರಿಗೆ ಸಿನಿಮಾ ಸೀರಿಯಲ್ಲು, ನಾನೊಬ್ಬ ಅಷ್ಟೆಲ್ಲ ಜನ ಹೋಗಿದ್ದೆ. ನನಗದೊಂದು ಗೌರವ, ಆಡಿಯನ್ಸ್ ಗೌರವ ಇರುತ್ತೆ. ಬೇರೆಯವ್ರಿಗೆಲ್ಲ ಸಿನಿಮಾದವ್ರಿಗೆ ನಮಸ್ಕಾರ ಮಾಡ್ಬೋದು, ನಮಗೆಲ್ಲ ಕಾಲಿಗೆ ಬೀಳ್ತಾರೆ. ಏನೇಳಿ ಅದು ಎಲ್ಲರೂ ಬೀಳ್ತಾರೆ, ಗುರುಸ್ಥಾನ. ಅದನ್ನು ಮೀರಿ ಮನೋರಂಜನೆ ಹೋಗೋದು ನನಗೆ ನೇಮ್ ಚೆನ್ನಾಗಿ ತಂದು ಕೊಟ್ಟಿತ್ತು. ಬಿಗ್ ಬಾಸ್ ನನಗೆ ನೇಮ್ ತುಂಬ ಚೆನ್ನಾಗಿತ್ತು. ನನ್ನಿಂದ ನನಗೆ ನನ್ನ ಸುದೀಪ್ ಅವರು ಒಳಗಡೆ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಮಾಡಿಕೊಟ್ಟಿದ್ದೀನಿ. ನನಗೆ ಅದ್ಭುತ. ನನ್ನನ್ನು ಏನು ಪಿಕ್ ಮಾಡಿದ್ರು ಬಿಗ್ ಬಾಸ್, ಅದನ್ನು ಬೆನಿಫಿಟ್ ಮಾಡಿಕೊಟ್ಟಿದ್ದೀನಿ. ಏನೇಳಿ ನನ್ನನ್ನು ಏನು ಪಿಕ್ ಮಾಡಿದ್ರು, ಈ 6-7 ಜನ ಪಿಕ್ ಮಾಡಿದ್ರು, IPL ಒಬ್ಬನ್ನ ಪಿಕ್ ಮಾಡ್ತಾರಲ್ವ, ನಮ್ಮ ಟೀಮಿಗೆ ಇರಲಿ, ಚೆನ್ನಾಗಿ ಆಡ್ತಾರೆ ಅಂತ. ನನ್ನನ್ನು ಏನು ಪಿಕ್ ಮಾಡಿದ್ರು, ನಾನು ತುಂಬ ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ದೀನಿ. ಇನ್ನೂ ಕೂಡ ರೂಪೇಶ್ ರಾಜನ್ ನನ್ನ ಹಣ ಸಖತ್ತ ಆ್ಯಕ್ಟಿವ್ ಮಾಡ್ತೀವಿ, ಕಣ ಕಲಾವಿದ. ಅದು ಇನ್ನೂ 10 9ನೇ ಸೀಸನ್ ಮಾಡಿದ್ದು ಸಖತ್ತಾಗಿದೆ. ನಮ್ಮನ್ನು ನೋಡಿ 148 ದಿವಸ ಇದೆ. ಈ ಫೈನಲಲ್ಲೂ 2 ಒಳಗಡೆ 105 ದಿವಸ ಇದ್ಬಿಟ್ಟು ಆಚೆ ಬಂದಿದ್ವಿ. ಹಾಗಾಗಿ ನನಗೇನು ಆ ಥರ ಆಗಿಲ್ಲ. 100% ಅದು ನನ್ನ ಪರ್ಸ್ನಲ್ ಬಿಸ್ನೆಸ್ ಬೇರೆ. ಬಿಗ್ ಬಾಸ್ಗೆ ಹೋಗಿ ನನಗೇನು ಲಾಸ್ ಆಗಿಲ್ಲ. ಏನು ಹೇಳಿ, ಬಿಗ್ ಬಾಸ್ಗೆ ಹೋಗಿ ಒಂದು ಲಾಸ್ ಆಗಿಲ್ಲ. ನಾವು ಹೋಗ್ಬೇಕಾದ್ರೆ ಒಂದು ಒಳ್ಳೆ ಟೀಮ್ ಇತ್ತು. ಅಂದರೆ ಒಳ್ಳೆ ನಂಬರ್ ಅಲ್ಲೆಲ್ಲ ನನಗಿಂತ ಜಾಸ್ತಿ ನೇಮು ಫೇಮ್ ಮಾಡಿದ್ರು. ನನಗಿಂತ ಮುಂಚೆಲೇ ಅರುಣ್ ಸಾಗರ್ ಬಿಗ್ ಬಾಸಲ್ಲಿದ್ದು ಸಖತ್ ನೇಮ್ ಮಾಡಿದರು. ಪ್ರಶಾಂತ್ ಸಂಬರ್ಗಿ ತುಂಬ ನೇಮ್ ಮಾಡಿದರು. ರೂಪೇಶ್ ರಾಜನ್ ಆ ಹೊರಗಡೆ ಹೋರಾಟ ಮಾಡಿ ಫೇಮಸ್ ಮಾಡಿದರು. ದಿವ್ಯ ಹುಡುಗ ಮುಂಚೆಲೆ ಬಿಗ್ ಬಾಸು ಸೀರಿಯಲ್ ಮಾಡಿದ್ರು, ತುಂಬ ದೊಡ್ಡ ನೇಮ್ ಮಾಡಿದರು. ಅನುಪಮ್ ಅವ್ರು ತುಂಬ ನೇಮ್ ಮಾಡಿದರು. ರೂಪೇಶ್ ಶೆಟ್ಟಿ ಹೀರೋ ಮಾಡಿ ಅವಾರ್ಡ್ ತಗೊಂಡಿದ್ರು. ರೂಪೇಶ್ ಶೆಟ್ಟಿ ನನ್ನ ಮುದ್ದಿನ ಮಗ ಆಗಿ ತುಂಬ ಅದ್ಭುತವಾದಂಥ ಹೊರಗಡೆ ನೇಮು ಫೇಮ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೇಮ್ ಮಾಡಿದ್ರು, ಅವರೆಲ್ಲ ಟಿ ವಿಲೇ ನೇಮ್ ಮಾಡ್ತಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೇಮ್ ಮಾಡಿರ್ತಾರೆ, ಯಾರು ಅಂತ ಗೊತ್ತಿರಕ್ಕಿಲ್ಲ, ಬಂದ್ಮೇಲೆ ಗೊತ್ತಾಗುತ್ತೆ. ಟಿ ವಿಲಿ ನೇಮ್ ಮಾಡಿದರು ಅರುಣ್ ಸಾಗರ್ ಇವರೆಲ್ಲ.
ಸಖತ್ ಟೀಮ್, ಸಖತ್ ಮಾಸ್ ಟೀಮ್ ಇತ್ತು ನಮ್ಮ ಜೊತೆ ಇದ್ದಾಗ. ಅನುಪಮ ಅಂತ ಒಬ್ಬರು ಒಳ್ಳೆ ಆ್ಯಂಕರ್ ಇದ್ದರು, ಏನು ಮಿರಾಕಲ್ ಆ್ಯಂಕರ್. ಇವತ್ತು ರನ್ನಲ್ಲಿದ್ದಾರೆ, ಇವತ್ತು ಟಾಪಲ್ಲಿದ್ದಾರೆ. ಕಲರ್ಸಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವತ್ತು ಕೂಡ ದಿವ್ಯ ಹುಡುಗ ಕೆಲಸ ಮಾಡ್ತಾರೆ ಕಲರ್ಸಲ್ಲಿ. ಇಂಥವರೆಲ್ಲರೂ ಇದ್ದರು. ಭಾಳ ಮಿರಾಕಲ್, ವೆರಿ ಸಕ್ಸಸ್ಸು. ಅದಕ್ಕಿಂತ ಮುಂಚೆ ರಾಕೇಶ್ ಅಡಿಗ ಅವ್ರ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾ ಮಾಡಿ ನೇಮ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೀವು ಸೋನು ಕೂಡ ಸಖತ್ ಹೊರಗಡೆ ನೆಗೆಟಿವ್ ಪಾಸಿಟಿವ್ ನೇಮ್ ಮಾಡಿದರು. ಅವರೆಲ್ಲ ಏನು ಕಮ್ಮಿ ನೇಮ್ ಜಾಸ್ತಿ ಇದೆ, ನಮ್ಗಿಂತ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ, ಅವರು ಮಿಲಿಯನ್ ಗಟ್ಟಲೆ ಇದ್ದಾರೆ. ಹಾಗಾಗಿ ಜನ ಫಾಲೋವರ್ಸ್ ಇದ್ದಾರೆ. ಇವತ್ತು ಟಿ ವಿ ನೋಡೋ ಜನನೇ ಬೇರೆ, ಮೀಡಿಯಾ ನೋಡೋ ಜನನೇ ಬೇರೆ. ಮೀಡಿಯಾ ಜನದಲ್ಲಿ ಅವ್ರು ಟಾಪಲ್ಲಿದ್ದರು. ಈ ಥರ ಸಖತ್ ಜನ ನಾನು ಇದ್ದವ್ರ ಜೊತೆ ಇದ್ದೆ. ಸಖತ್ ವೈಬ್ರೇಷನ್ ನನಗೆ ತುಂಬ ಭಾಳ ಅದ್ಭುತವಾಗಿ ನನಗೆ ಬಿಗ್ ಬಾಸು. ನನಗೆ ಬಿಗ್ ಬಾಸ್ ಒಳಗಡೆ ನಾನಿದ್ದು ಚೆನ್ನಾಗಿತ್ತು, ಹೋಗಿದ್ದು ಚೆನ್ನಾಗಿತ್ತು, ನಾನು ಚೆನ್ನಾಗಿತ್ತು. ಗುರುಗಳೇ, ಅದೇ ಅಂದರೆ ಪ್ರಸ್ತುತ ಏನೇನು ವಿಚಾರ ಆಗ್ತಾರೆ, ರಾಜಕೀಯ, ಕ್ರೀಡೆ, ಬಿಗ್ ಬಾಸು ಮತ್ತು ನಟ ದರ್ಶನ್ ಅವ್ರದ್ದು, ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟೆ. ಮತ್ತು ಪ್ರಿಡಿಕ್ಷನ್ ನೀವು ಹೇಳಿರೋ ಲಾಸ್ಟ್ ಟೈಮ್ ಪ್ರಿಡಿಕ್ಷನ್ ಹೇಳಿರೋದು ಕೂಡ ನಿಜ ಆಗಿರೋದ್ರ ಬಗ್ಗೆ ಕೂಡ ಮಾತಾಡಿದ್ರಿ. ತುಂಬ ನಿಧಾನಕ್ಕೆ ಆಡಿದರೆ ವಿರಾಟ್ ಕೊಹ್ಲಿ 100 ನೋಡ್ಬೋದು. ಈ ಸೀರೀಸಲ್ಲಿ 100 ಹೊಡೆದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ನಾನು ನೋಡಿಲ್ಲ, ನೀವು ಹೊಡೆದವರೆಲ್ಲೋ ಗೊತ್ತಿಲ್ಲ. ಕೊನೆ ಸೀಸನಲ್ಲಿ 100 ಹೊಡಿಬೋದು. ಅಂದರೆ ಫೈನಲ್ ದಿವಸ ಫಸ್ಟ್ ಬ್ಯಾಟಿಂಗು ಸೆಕೆಂಡ್ ಬ್ಯಾಟಿಂಗು ಹೊಡಿಬೋದು. ಬೌಲರ್ ಏನಾದರೂ ಚೆನ್ನಾಗಿ ಆಡಿ 120 ಆಲ್ಔಟ್ ಮಾಡಿದ್ರೆ ನಾನು ನೋಡಲ್ಲ, 220 ಆಲ್ಔಟ್ ಮಾಡಿದ್ರೆ ನಮ್ಮದೇ 100 ಹೊಡಿಬೋದು. 110ಕ್ಕೆ 120 ಆಲ್ಔಟ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. RCB ಬೌಲರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಅವ್ರು ಬಿಗ್ ಕನಸು ಕಾಣ್ತಾರೆ, ಹೊಡಿಯೋಣ, ಚೇಂಜ್ ಮಾಡೋಣ ಅಂತ. ಹಾಗಾಗಿ ಆ ಥರ ಇದ್ದರೆ ನನ್ನ ಪ್ರಕಾರ ಪೂರ್ತಿ RCB 120 ಇಲ್ಲಾಂದರೆ 220 ನಿಂತರೆ 220 100 ನೋಡ್ಬೋದು, 120 ನಾನೇ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಗುರೂಜಿ ಭರ್ಜರಿ ಪ್ರಿಡಿಕ್ಷನ್ ಮಾಡಿದ್ದಾರೆ ಫೈನಲ್ ಮ್ಯಾಚ್ಗೆ. ಸೊ RCB ಯಾವ ಥರ ಮಾಡಿದ್ರೆ ಕಪ್ ಗೆಲ್ಲೋ ಚಾನ್ಸ್ ಇದೆ ಅಂತ. ಸೊ ಇದಿಷ್ಟು ಆರ್ಯವರ್ಧನ್ ಗುರೂಜಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.